ಎಲ್ಲ ರೈತ ಬಾಂಧವರಿಗೆ ಮತ್ತು ರೈತ ಮಿತ್ರರಿಗೆ ನಮಸ್ಕಾರಗಳು. ಶುಭೋದಯ, ಶುಭ ಮುಂಜಾನೆ. ರೈತರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಹೇಗೆ ನಮ್ಮ ರೈತರು ತಮ್ಮ ಸಾಂಪ್ರದಾಯಿಕ ಬೆಳೆಗಳಾದ ಭತ್ತ ಹಾಗೂ ಕಬ್ಬು ಬೆಳೆಯ ಜೊತೆಗೆ ಹೆಚ್ಚಿನ ಆದಾಯಭರಿತವಾದ ಅತಿ ಕಡಿಮೆ ಸಮಯದಲ್ಲಿ ಲಕ್ಷಗಟ್ಟಲೆ ಎಕರೆಗೆ ಲಕ್ಷಗಟ್ಟಲೆ ಆದಾಯವನ್ನು ಗಳಿಸುವಂತಹ ಆದಾಯಭರಿತವಾದ ಕಲ್ಲಂಗಡಿ ಬೇಸಾಯದ ಕುರಿತು ನಾವು ನೋಡೋಣ. ನಮ್ಮ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚುಂಚವಾಡ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಸುಭಾಷ್ ನಗರ್ ಎಂಬ ಉಪ ಗ್ರಾಮದಲ್ಲಿನ ರೈತರಾದ ಅತಿ ಚಿಕ್ಕ ವಯಸ್ಸಿನ ಯುವ ರೈತರಾದ ಶ್ರೀ ಚಿದಾನಂದ್ ಬೈಲೂರ್ಕರ್ ರವರ ಹೊಲದಲ್ಲಿ ಇದ್ದೀವಿ. ಇವರು ತಮ್ಮ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಹೆಚ್ಚು ಆದಾಯಭರಿತವಾದ ಕಲ್ಲಂಗಡಿ ಬೇಸಾಯಕ್ಕೆ ಮೊರೆ ಹೋಗಿ ಅತಿ ಕಡಿಮೆ ಸಮಯದಲ್ಲಿ ಎಕರೆಗೆ ಲಕ್ಷಗಟ್ಟಲೆ ಆದಾಯವನ್ನು ಗಳಿಸಿದಂಥ ಯಶಸ್ಸಿನ ಕೃಷಿ ಪದ್ಧತಿ ಹಾಗೂ ಅವರ ಯಶಸ್ಸಿನ ಕೃಷಿ ವಿಧಾನದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಈ ಒಂದು ಹೊಲದ ಮಾಲೀಕರಾದಂತಹ ಶ್ರೀ ಚಿದಾನಂದ್ ಬೈಲೂರ್ಕರ್ ಅವರ ಪರಿಚಯವನ್ನು ನೋಡೋಣ. ಇದು ಚಿದಾನಂದ್ ಬೈಲೂರ್ಕರ್ ಅವರ ಒಂದು ಮನೆ. ಇದು ಚಿದಾನಂದ್ ಬೈಲೂರ್ಕರ್ ಅವರ ಮನೆ. ಇಲ್ಲಿ ನಾವು ಈ ಅತಿ ಕಡಿಮೆ ವಯಸ್ಸಿನ ಯಶಸ್ಸಿನ ರೈತರಾದ ನಮ್ಮ ಚಿದಾನಂದ್ ಬೈಲೂರ್ಕರ್ ಮಾತಾಡಿಸೋ ಪ್ರಯತ್ನವನ್ನು ಮಾಡೋಣ. ಇದು ಇವರ ಮನೆಯ ಪಕ್ಕದಲ್ಲಿ ಒಂದು ಮಿಶ್ರ ಸಂಗೋಪನೆ ಅಂತಂದರೆ ಆಕಳ ಹಾಗೂ ಎಮ್ಮೆಗಳ ಒಂದು ಮಿಶ್ರ ಸಂಗೋಪನೆಯನ್ನು ನಾವಿಲ್ಲಿ ನೋಡ್ಬೋದು. ಇವರಿಲ್ಲಿ ಬೆಳಗಿನ ದಿವಸ ಕೆಲಸಗಳನ್ನ ಹೇಗೆ ಮಾಡ್ತಿದ್ದಾರೆ ಅಂತೇಳಿ. ನಮಸ್ಕಾರ ಚಿದಾನಂದ್ ಅವರೇ. ಹೌದು, ಏನು ನಿಮ್ಮ ಪೂರ್ಣ ಹೆಸರು? ಓಕೆ, ಇವತ್ತಿನ ದಿವಸ ನಿಮ್ಮ ಹೊಲಕ್ಕೆ ಬಂದಿದ್ದೀವಿ. ನಿಮ್ಮ ಒಂದು ಈ ಏನು ಯಶಸ್ಸಿನ ಕಲ್ಲಂಗಡಿ ಬೇಸಾಯನ ಇದೆ ಅದನ್ನು ಒಂದು ವಿಡಿಯೋ ಮಾಡಿ ನಮ್ಮ ರೈತ ಬಾಂಧವರಿಗೆ, ರೈತರ ಮಿತ್ರರಿಗೆ ಒಂದು ಮಾಹಿತಿಯನ್ನು ಕೊಡೋಣ ಅಂತ ಇದ್ದೀವಿ. ಸೊ ಈಗ ನಾವು ಈ ಒಂದು ಹೇಗೆ ನೀವು ಯಶಸ್ಸಿನ ಕಲ್ಲಂಗಡಿ ಬೇಸಾಯವನ್ನು ಮಾಡಿದ್ರಿ ಅಂತ ನಾವು ತಿಳ್ಕೊಳ್ಳೋಕೆ ಬಂದಿದ್ದೀವಿ. ತಾವು ಹೇಗೆ ಈ ಒಂದು ಕಲ್ಲಂಗಡಿ ಬೇಸಾಯಕ್ಕೆ ಮೊರೆ ಹೋದ್ರಿ, ಯಾಕೆ ಈ ಒಂದು ಆಲೋಚನೆ ನಿಮಗೆ ಬಂತು? ನೀವು ಕಬ್ಬು ಮತ್ತು ಬೆತ್ತವನ್ನು ರೆಗ್ಯುಲರ್ ಆಗಿ ಬೆಳೀತಾ ಇದ್ರಿ, ಈ ಕಲ್ಲಂಗಡಿ ಬೇಸಾಯ ಮಾಡಬೇಕಂತ ಯಾಕೆ ನಿಮ್ಮ ತಲೆಯಲ್ಲಿ ಐಡಿಯಾ ಬಂತ? ಕಬ್ಬು ಇಳುವರಿ ಬರ್ತಾ ಇಲ್ಲ, ಕಬ್ಬಿನ ಉತ್ಪನ್ನ ಕಡಿಮೆ ಆಗ್ತಾ ಇದೆ, ಭತ್ತದ್ದು ಉತ್ಪನ್ನ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಚೇಂಜ್ ಮಾಡಬೇಕಂತ ಸ್ವಲ್ಪ ಐಡಿಯಾ ಬಂತು, ಅದಕ್ಕಾಗಿ ಈ ಥರ ಮಾಡಿದ್ವಿ. ಅಂದರೆ ಈಗ ಕಬ್ಬು ಮತ್ತು ಭತ್ತ ಬೆಳೆದ್ರೆ ನೀವು ಒಂದು ವರ್ಷದ ಪೀಕ್ ಅಂತ ಕರಿಬೋದು. ಅಂದರೆ ಕಬ್ಬು ಅಂದರೆ 12 ತಿಂಗಳಾಗುತ್ತೆ, ಭತ್ತ ಅಂದರೆ ಅದು ಕೂಡ ಅಷ್ಟೇ ಆಗುತ್ತೆ, ಒಂದು 12 ಬೆಳೆ ಆಗುತ್ತೆ. ಸೊ ಇದನ್ನು ಅಂದರೆ ಎಷ್ಟು ದಿವಸದಲ್ಲಿ ನೀವು ಬೆಳಿಬೋದು? 60 ದಿನದಲ್ಲಿ. ಬನ್ನಿ ನಾವು ಆ ಹೊಲದಲ್ಲೇ ಹೋಗಿ ಮಾತಾಡೋಣ, ಹೆಂಗೆ ಬೆಳೆದಿರಿ, ಅದರ ಒಂದು ಬೆಳೆಯುವ ವಿಧಾನ ಅಂತ ನೋಡೋಣ ಅಂತೇಳಿ. ಸ್ನೇಹಿತರೆ, ರೈತ ಬಾಂಧವರ, ರೈತರ ಮಿತ್ರ, ಬನ್ನಿ ನಾವು ಈಗ ಈ ಒಂದು ಏನು ಕಲ್ಲಂಗಡಿ ಬೆಳೆಯನ್ನು ಬೆಳೆದಿದ್ದಾರೆ, ಈ ಒಂದು ಹೇಗೆ ಈ ವಿಧಾನವನ್ನು ಇವರು ಅಳವಡಿಸ್ಕೊಂಡು ಹೇಗೆ ಕಲ್ಲಂಗಡಿ ಬೇಸಾಯವನ್ನು ಮಾಡಿದ್ದಾರೆ ಅಂತೇಳಿ ನೋಡೋಣ. ನಾವಿಲ್ಲಿ ಒಟ್ಟು ಎಷ್ಟು ಎಕರೆ ಇದೆ ರೀ ಹೊಲ? ಇದೆ 2 ಎಕರೆ ಕಲ್ಲಂಗಡಿ ಮಾಡಿದ್ವಿ. ಒಟ್ಟು 2 ಎಕರೆ ಕಲ್ಲಂಗಡಿಯನ್ನು ಮಾಡ್ಕೊಂಡಿದ್ರಿ ನೀವೀಗ. ಒಟ್ಟು ನಿಮ್ಮ ಇಲ್ಲಿ ಹೊಲ ಇರೋದು 5.5 ಎಕರೆ. ಅದರಲ್ಲಿ ಈಗಾಗಲೇ ಭತ್ತ ಹಾಗೂ ಕಬ್ಬು ಕೂಡ ನೀವು ಬೆಳೆದಿದ್ರಿ. ಕಬ್ಬು ಇದೆ, ಭತ್ತನೂ ಇದೆ. ಹಾಂ, ಈ ಒಂದು 2 ಎಕರೆಯನ್ನು ನೀವು ಕಲ್ಲಂಗಡಿ ಬೇಸಾಯನ ಮಾಡ್ಕೊಂಡಿದ್ದೀರಿ. ಹೇಗೆ ಅಂದರೆ ಪ್ರಾರಂಭಿಕವಾಗಿ ನೀವು ಈಗಾಗಲೇ ಹೇಳಿದ್ರಿ, ಅಂದರೆ ಕಬ್ಬು ಮತ್ತು ಭತ್ತ ಒಂದು ವರ್ಷದ ಬೆಳೆಗಳಾಗ್ತವೆ, ಅವುಗಳ ಇಳುವರಿ ಕೂಡ ಕಡಿಮೆ ಅಂತಂದರೆ ಹೆಚ್ಚಿನ ಕೆಲಸ ಕೂಡ ಇದೆ ಅಂತಂತಂದರೆ, ಹಾಗಾಗಿ ನೀವು ಇದಕ್ಕೆ ಮೊರೆ ಹೋಗಿ ಕಡಿಮೆ ಸಮಯ ಅಂದರೆ ಎಷ್ಟು ದಿವಸದಲ್ಲಿ ಈ ಬೆಳೆಯನ್ನು ಬೆಳಿತೀರಾ ನೀವು? 60 ದಿನದಲ್ಲಿ ಕ್ಲಿಯರ್ ಆಗುತ್ತೆ. 60 ದಿವಸದಲ್ಲಿ ಈ ಬೆಳೆಯನ್ನಂದರೆ ನಾಟಿಯನ್ನು ಮಾಡಿ ಅದು ಬೆಳೆ ಅಂದರೆ 65 ದಿನ ಹೋಗುತ್ತೆ, 65 ದಿವಸ ಹೋಗುತ್ತೆ ಕ್ಲಿಯರ್. ಸೊ ಇಲ್ಲಿ ಯಾವ ತಳಿಯನ್ನು ನೀವು ಹಾಕ್ಕೊಂಡಿದ್ದೀರಾ, ಅಂದರೆ ಯಾವ ಒಂದು ವೆರೈಟಿ ಕಲ್ಲಂಗಡಿಯನ್ನು ಹಾಕ್ಕೊಂಡಿದ್ದೀರಿ? ಕಲ್ಲಂಗಡಿಯಲ್ಲಿ ಮೆಲೋಡಿ ಕಂಪ್ನಿ. ಅಂದರೆ ನಮಗೆ ಗೊತ್ತಿರುವಂಗೆ ಕಲ್ಲಂಗಡಿಯಲ್ಲಿ 2 ವಿಧಗಳು, ಒಂದು ತಿಳಿ ಹೆಸರು ಇರುತ್ತೆ, ಒಂದು ಕಗ್ಗು ಹೆಸರು ಇರುತ್ತೆ. ಇದು ಯಾವುದು? ಕರಿದಂದರೆ ಕಗ್ಗು ಹಸಿರು ಅಂತ ಕರಿಬೋದು ನಾವು, ಕಗ್ಗು ಹಸಿರು. ಈ ಕಗ್ಗು ಹಸಿರಲ್ಲಿ ಮತ್ತು ಬೇರೆ ಬೇರೆ ವಿಧಗಳನ್ನು ಕೂಡ ನಾವು ಕಾಣ್ಬೋದು ಸ್ನೇಹಿತರೆ. ಈ ಕಗ್ಗು ಹಸಿರು ಅಂತಂದರೆ, ಕಗ್ಗು ಹಸಿರು ಅಂದರೆ ಈ ಒಂದು ಕಗ್ಗು ಹಸಿರು ಕಲರ್ ನಾವಿಲ್ಲಿ ವಿಡಿಯೋದಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ಥರ ಕಗ್ಗು ಹಸಿರು ಕಲ್ಲಂಗಡಿನ ನಾವು ಕಾಣ್ಬೋದು. ಈಗಾಗಲೇ ಚಿದಾನಂದ ಹೇಳಿದಂಗೆ 2 ವಿಧಗಳನ್ನು ನಾವಿಲ್ಲಿ ಕಾಣ್ಬೋದು ಕಲ್ಲಂಗಡಿಯಲ್ಲಿ. ಒಂದು ಕಗ್ಗು ಹಸಿರು, ಇನ್ನೊಂದು ತಿಳಿ ಹೆಸರು. ಇವರು ಅಳವಡಿಸಿರುವಂಥದ್ದು ಕಗ್ಗು ಹಸಿರು ಕಲ್ಲಂಗಡಿನ ಬೆಳೆದಿದ್ದಾರೆ.
ಈ ಕಗ್ಗ ಹೆಸರಲ್ಲಿ ಯಾವ ತಳಿರಿದೆ? ಮೆಲೋಡಿ. ಮೆಲೋಡಿ. ಪ್ರಾರಂಭಿಕವಾಗಿ ನೀವು ಅಂತಂದರೆ ಯಾವ ಥರ ಅಂದರೆ ಹದ ಹೆಂಗೆ ಮಾಡ್ಕೊಳ್ತೀರಿ? ಅಂದರೆ ಇದನ್ನು ಯಾವ ತಿಂಗಳಲ್ಲಿ ನೀವು ಪ್ರಾರಂಭ ಮಾಡಿದ್ರಿ? ನಾವು ಜನವರಿಲಿ, ಇನ್ನು ಆ್ಯಕ್ಚುಲಿ ಡಿಸೆಂಬರ್ ಒಳಗೆ ಹಾಕ್ಬೇಕು ನಾನು. ಹಾಂ ಹಾಂ ಸ್ವಲ್ಪ ನಮ್ಮದು ಭೂಮಿ ಹಸಿದ್ದಕ್ಕೆ ಜಲ್ದಿ ಹದ ಆಗಲಿಲ್ಲ ಭೂಮಿ. ಹಾಂ ಹಾಂ ಹೀಗಾಗಿ ಸ್ವಲ್ಪ ಟೈಮ್ ಆಯಿತು. ಓಕೆ ಓಕೆ. ಆ್ಯಕ್ಚುಲಿ ಅಂದರೆ ಡಿಸೆಂಬರ್ ಒಳಗೆ ಮಾಡಬೇಕು. ಹಾಂ ಹಾಂ. ಅಂದರೆ ಸ್ನೇಹಿತರೆ, ಇಲ್ಲಿ ಚಿದಾನಂದರು ಏನು ಹೇಳ್ತಾ ಇರೋದು ಅಂತಂತಂದರೆ, ಸೊ ಕರ್ನಾಟಕದಲ್ಲಿ ಬೇಸಿಗೆ ಬಂತಂತಂದರೆ ಅತಿ ಹೆಚ್ಚಿನ ಬೇಡಿಕೆ ಇರುವಂಥದ್ದು ಹಾಗೂ ಅತಿ ಹೆಚ್ಚು ಬಳಸುವಂಥ ಹಣ್ಣು ಅದು ಕಲ್ಲಂಗಡಿ ಹಣ್ಣು. ಹಾಗಾಗಿ ಈ ಒಂದು ಬೆಳೆಯನ್ನು ಯಾವ ಸಮಯದಲ್ಲಿ ಬೆಳಿಬೇಕಪ್ಪ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಬೇಸಿಗೆ ಹತ್ತತ್ತರಿಂದ ತುಂಬು ಬೇಸಿಗೆ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳಲ್ಲಿ ಒಂದು ಬೇಸಿಗೆ ಕಾಲ ಹೆಚ್ಚಾಗಿರೋದ್ರಿಂದ ಇದಕ್ಕೆ ಬೇಡಿಕೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇದನ್ನು ಈ ಒಂದು ಸಮಯದಲ್ಲಿ ಬೆಳೆದರೆ ಹೆಚ್ಚಿನ ಒಂದು ಬೆಲೆಯನ್ನು ಸಿಗುತ್ತೆ, ಹೆಚ್ಚಿನ ಆದಾಯ ಗಳಿಸ್ಬೋದು ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಹೇಗೆ ಅಂದರೆ ಪ್ರಾರಂಭಿಕವಾಗಿ ಹೇಗೆ ಹದ ಮಾಡ್ಕೋತೀರಿ ಚಿದಾನಂದ ಅವರೇ ನೀವು ಇದಕ್ಕೆ? ಇದನ್ನು ಟ್ರ್ಯಾಕ್ಟರ್ಲೇ ಉಳುಮೆ ಮಾಡಬೇಕು. ಓಕೆ. ಉಳುಮೆ ಮಾಡಿ ಫುಲ್ಲು ಮಣ್ಣು ಮಾಡಬೇಕು ಇದರಲ್ಲಿ. ಹಾಂ. ಫುಲ್ಲು ಮಣ್ಣು ಮಾಡಿ ಆಮೇಲೆ ಈ ಥರ ಬೋದ್ ಬರುತ್ತೆ. ಓಕೆ. ಇದಕ್ಕೆ ನೀವು ಇಲ್ಲೇನು ಕಾಣ್ತಿರಬಹುದು ರೈತ ಬಾಂಧವರೇ, ರೈತ ಮಿತ್ರರೇ, ಇಲ್ಲಿ ಇದಕ್ಕೆ ಏನಂತ ಕರೀತಾರೆ? ಇದೇನು ನೀವು ಮಾಡ್ಕೊಂಡಿದ್ದೀರಲ್ಲ, ಇದು ಮಲ್ಚಿಂಗ್ ಪೇಪರು. ಮಲ್ಚಿಂಗ್ ಪೇಪರ್. ಹಾಂ, ಮಲ್ಚಿಂಗ್ ಪೇಪರ್ ಹಾಕಿದ್ರೆ ಅದ್ರ ಪದ್ಧತಿ ಹಾಂ ಆಗುತ್ತೆ. ಓಕೆ. ಆಗೋಲ್ಲ, ಸ್ವಲ್ಪ ನೀರು ವೇಸ್ಟ್ ಆಗಲ್ಲ. ಡ್ರಿಪ್ ಸಿಸ್ಟಮ್ ಮಾಡಿದ್ವಿ ಎಲ್ಲ ನಾವು ಇದಕ್ಕೆ. ಓಕೆ. ಮಲ್ಚಿಂಗ್ ಅಂತಂದ್ರೆ ಈಗ ನೀವು ಫಸ್ಟ್ ಗಳೆ ಹೊಡೆದು ಹದ ಮಾಡ್ಕೊಂಡು ಆದ್ಮೇಲೆ ಅದಕ್ಕೊಂದು ಈ ತರ ಬೋದ್ ಬಿಡುತ್ತೆ ಟ್ರ್ಯಾಕ್ಟರ್ಲೆ. ಓಕೆ. ಬೋದ್ ಬಿಟ್ಟು ಅದರಲ್ಲಿ ಡ್ರಿಪ್ ಪೈಪ್ ಬಿಡ್ತೀವಿ. ಓಕೆ. ಪೈಪ್ ಇದೆ ಇದರಲ್ಲಿ. ಹಾಂ, ಇಲ್ಲಿ ಸ್ನೇಹಿತರೆ ನೀವು ಕಾಣ್ಬೋದು, ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಇದು ಒಳಗೆ ಡ್ರಿಪ್ ಪೈಪ್ ಇದೆ. ಡ್ರಿಪ್ ಪೈಪ್ ಇದೆ. ಓಕೆ. ಅಂದ್ರೆ ಮೊದಲಿಗೆ ನೀವು ಹದ ಮಾಡ್ಕೊಳ್ತೀರಾ ಭೂಮಿಯನ್ನು ಹದ ಮಾಡಿ ಇದನ್ನ ಬೆಡ್ ತಯಾರು ಮಾಡ್ತೀವಿ. ಓಕೆ. ಈ ಸಾಲುಗಳೇ ನೀವು ಇಲ್ಲಿ ಕಾಣ್ತಾ ಇರ್ಬೋದು ರೈತರೆ. ಈ ಒಂದು ಏನು ಈ ಮಲ್ಚಿಂಗ್ ಮೇಲ್ಗಡೆ ಮೇಲ್ಭಾಗದಲ್ಲಿ ಕಂದು ಬಣ್ಣದ ಏನು ಪೇಪರ್ ಹಾಕಿದ್ದಾರೆ, ಸೊ ಇದನ್ನ ಒಂದು ಬೆಡ್ ಅಂತ ಕರೀತಾರಂತೆ. ಓಕೆ. ಅದಾದ ನಂತರ ಬೆಡ್ ತಯಾರು ಮಾಡಿ ಡ್ರಿಪ್ ಪೈಪ್ ಹಾಕ್ತೀವಿ ಮೊದಲಿಗೆ. ಓಕೆ. ಡ್ರಿಪ್ ಪೈಪ್ ಹಾಕಿ ಆಮೇಲೆ ಪೇಪರ್ ಬಿಡ್ತೀವಿ. ಹಾಂ. ಆಮೇಲೆ ನೀರು ಸ್ಟಾರ್ಟ್ ಮಾಡಿಬಿಡ್ತೀವಿ ಇದರಲ್ಲಿ. ಹಾಂ ಹಾಂ ಹಾಂ. ನೀರು ಸ್ಟಾರ್ಟ್ ಮಾಡಿ ಆಮೇಲೆ ಸಸಿ ಹಾಕಿ ಸ್ಟಾರ್ಟ್ ಆಗುತ್ತೆ. ಒಟ್ಟು ಇದಕ್ಕೆಲ್ಲ ಅಂದರೆ ನೀವೇನು ಗಳೆ ಅಥವಾ ಏನು ಇದಕ್ಕೊಂದು ಹದ ಅಂತಿರಲ್ಲ, ಈ ಹದ ಮಾಡ್ಕೊಂಡು ಈ ಡ್ರಿಪ್ ಹಾಕಿ ಮಲ್ಚಿಂಗ್ ಪೇಪರ್ ಹಾಕ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಇದಕ್ಕೆ? ಒಂದು ವಾರಲ್ಲಿ ಆಗುತ್ತೆ. ಒಂದು ವಾರದಲ್ಲಿ ಆಗುತ್ತೆ. ಒಂದು ವಾರ ಕಂಪ್ಲೀಟ್. ಎಷ್ಟು ಜನರ ಕೆಲಸ ಅಂದರೆ ಆಳುಗಳಂತ ಏನು ಕರಿತೀರಲ್ಲ, ಎಷ್ಟು ಜನ ಬೇಕಾಗ್ಬೋದು ಈ ಒಂದು ಎಲ್ಲ ಹದ ಮಾಡ್ಕೊಳಕ್ಕೆ ನಿಮಗೆ? ಒಂದು 10-12 ಜನ ಆದರೆ ಸಾಕು. 10-12 ಜನ ಒಂದು ವಾರದ ಪ್ರಾರಂಭಿಕದಲ್ಲಿ ಒಂದು ವಾರದ ಕೆಲಸ ನಿಮಗೆ ಇಲ್ಲಿ ಇರುತ್ತೆ ಪ್ರಾರಂಭಿಕವಾಗಿ. ಓಕೆ ಓಕೆ. ಅದಾದ ಮೇಲೆ ಸ್ನೇಹಿತರೆ, ಈಗ ನಮ್ಮ ಚಿದಾನಂದ ಅವರೇನು ನಮ್ಮ ಒಂದು ಯುವ ರೈತರು, ಇವರು ನಮ್ಮ ಈಗಾಗಲೇ ಹೇಳಿದಂಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚುಂಚವಾಡ ಗ್ರಾಮದ ಉಪಗ್ರಾಮವಾದ ಸುಭಾಷ್ ನಗರದ ಒಂದು ಯುವ ರೈತರು. ನೀವು ಎಷ್ಟು ವರ್ಷ ಆಯ್ತು ಈ ಒಂದು ರೈತಕಿ ಒಂದು ಕೃಷಿಯನ್ನು ಪ್ರಾರಂಭ ಮಾಡಿ? 8 ವರ್ಷ ಆಯಿತು. 8 ವರ್ಷ ಆಯಿತು. ವಯಸ್ಸು ಸರ್ ನಿಮಗೀಗ? 34. ಇವರಿಗೆ 34 ವಯಸ್ಸು. ಇವರು ಅತ್ಯಂತ ಕಿರಿಯ ಹಾಗೂ ಒಂದು ಯಶಸ್ಸಿನ ರೈತ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಈಗಾಗಲೇ ಹೇಳಿದರು ಮಲ್ಚಿಂಗ್ ಅಂತ ಹೇಳಿದರು. ಮಲ್ಚಿಂಗ್ ಅಂತಂದರೆ ಸ್ನೇಹಿತರೆ, ಯಾಕೆ ಮಲ್ಚಿಂಗ್ ಮಾಡಬೇಕಪ್ಪ ಅಂತಂತಂದರೆ ನಮಗೆ ಹೆಚ್ಚಿನ ಒಂದು ತೇವಾಂಶ ಹಿಡ್ಕೊಳ್ಳುತ್ತೆ, ಬೀಜಗಳ ಸುರಕ್ಷತೆ ಆಗುತ್ತೆ, ಕಳೆ ಆಗಲ್ಲ. ಹಾಂ. ಇನ್ನೊಂದು ಹೇಳಿದರು, ಇದರಲ್ಲಿ ನಾವೇನು ಕಳೆಗಳು ಹುಟ್ಟುತ್ತೆ ಅಂದರೆ ಬೇಡವಾದ ಸಸ್ಯಗಳು ಹುಟ್ಟೋದಕ್ಕೆ ಕಳೆಗಳಂತ ಕರಿತೀವಿ, ಆ ಕಳೆಗಳು ಕೂಡ ಬೆಳೆಯೋದಿಲ್ಲ. ಮತ್ತು ಒಂದು ಪೂರಕ ವಾತಾವರಣ, ಈ ಕಲ್ಲಂಗಡಿ ಬೆಳೆಗೆ ಒಂದು ಪೂರಕ ವಾತಾವರಣವನ್ನು ಇದು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಮಲ್ಚಿಂಗ್ ಮಾಡ್ಕೊಳ್ತಾರೆ. ಸೊ ಇದೇ ಬೆಡ್ ಅಂತ ಹೇಳಿದರು. ಇದರ ಕೆಳಗಡೆ ಅಂದರೆ ತೇವಾಂಶವನ್ನು, ಟೆಂಪ್ರೇಚರನ್ನು ಮೇಂಟೈನ್ ಮಾಡುತ್ತೆ. ಅದರಿಂದ ನಿಮಗೆ ಇಳುವರಿ ಕೂಡ ಹೆಚ್ಚಾಗುತ್ತೆ ಅಲ್ರಿ? ಹಾಂ, ಇಳುವರಿ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಮಲ್ಚಿಂಗ್ ಒಂದು ವಿಧಾನವನ್ನು ಅಳವಡಿಸ್ಕೊಂಡಿರಿ. ನೀರು ಕಡಿಮೆ ಇದ್ದರೂ ಕಂಟ್ರೋಲ್ ಮಾಡ್ಬೋದು. ಹಾಂ, ಅಂದರೆ ಕಡಿಮೆ ನೀರು. ಈಗ ಏನಂತ ಸರ್, ಬೇಸಿಗೆ ಬಂದಂಗೆ ವಿಶೇಷವಾಗಿ ತಮಗಿರುವಾಗೆ ಒಂದು ಅಂತರ್ಜಲ ಒಂದು ಬತ್ತುತ್ತಾ ಹೋಗುತ್ತೆ. ಅಂತರ್ಜಲ ಕಡಿಮೆ ಆದಾಗ ನೀರಿನ ಅಭಾವ ಕೂಡ ಅವರು ಎದುರಿಸಬೇಕಾಗುತ್ತೆ. ಹಾಗಾಗಿ ಅದರಿಂದ ಹೊರ ಬರಲಿಕ್ಕೆ ಅವರು ಅಂದರೆ ಈ ಡ್ರಿಪ್ ಸಿಸ್ಟಮ್ ಅಳವಡಿಸಿ ಅತಿ ಕಡಿಮೆ ನೀರಿನಲ್ಲಿ ಒಂದು ಹೆಚ್ಚಿನ ಇಳುವರಿಯನ್ನು ಬೆಳೆಸುವಂಥ ಪದ್ಧತಿ ಅಂತ ಹೇಳಿದರು. ಈಗ ಚಿದಾನಂದ ಅವರೇ, ನಾವು ಈಗ ಅಂದರೆ ಹೇಗೆ ಹದ ಮಾಡ್ಕೋತೀರಂತ ಗೊತ್ತಾಯಿತು, ಎಷ್ಟು ಆಳುಗಳು ಬೇಕಾಗ್ಬೋದು, ಎಷ್ಟು ಸಮಯ ಬೇಕಾಗ್ತಂತ ತಿಳ್ಕೊಂಡ್ವಿ. ಸೊ ಇದನ್ನು ನೀವು ಬೀಜಗಳನ್ನು ಅಂದರೆ 1 ಎಕರೆಗೆ ಏನು ಬೀಜ ಹಾಕ್ತಿರೋ ಅಥವಾ ಅಗಿಗಳು ಹಚ್ತೀರಾ ನೀವು? ಓಕೆ. ಟೈಮ್ ಇದ್ರೆ ಬೀಜನ ಹಾಕ್ಬೋದು. ಓಕೆ. ಟೈಮ್ ಇಲ್ಲ ಅಂದ್ರೆ ಸ್ವಲ್ಪ ಶಾರ್ಟ್ ಆಗಿದೆ ನಮಗೆ ಟೈಮ್ ಅಂದ್ರೆ ಅಗಿನೂ ಸಿಗ್ತವೆ ಇವು. ಓಕೆ. 20 ಪೈಸಾ ಒಂದು ಅಗಿ. ನೀವು ಇಲ್ಲಿ ಅಗಿ ಹಚ್ಚಿದ್ರೆ ಅಥವಾ ಬೀಜಗಳು ಹಾಕ್ಕೊಂಡಿದ್ದೀರಾ? ಅಂದರೆ 1 ಎಕರೆಗೆ ಎಷ್ಟು ಅಗಿಗಳು ಬೇಕಾಗ್ಬೋದು? 6000 ಅಗಿ. 1 ಎಕರೆಗೆ 4 ರಿಂದ 6000 ಅಗಿಗಳನ್ನ ನೀವು ಹಚ್ಬೋದು. ಒಂದು ಅಗಿಯ ಬೆಲೆ ಎಷ್ಟ್ರಿ? ₹2.20. ಒಂದು ಅಗಿಯ ಬೆಲೆ ಸ್ನೇಹಿತರೆ, ರೈತ ಮಿತ್ರರು ಇವ್ರು ಹೇಳ್ತಾ ಇರೋದು ಒಂದು ಅಗಿಯ ಬೆಲೆ ಅಂದರೆ ಸಸಿ ಕಲ್ಲಂಗಡಿಯ ಸಸಿಯ ಒಂದು ಬೆಲೆ ₹2.20. 1 ಎಕರೆಗೆ ಇವರು ಸುಮಾರು 4000 ರಿಂದ 6000 ಅಗಿಗಳನ್ನ ಹಚ್ಚಿದ್ದಾರೆ.
ಹಾಗೆ 4,000ರಿಂದ 6,000 ಗಿಡಗಳನ್ನ ಹಚ್ಚಿದರೆ ನಿಮಗೆ ಈ ಒಂದು ಏನು ನೀವು ಬೆಡ್ ಅಂತ ಹೇಳಿದರೆ, ಡ್ರಿಪ್ ನೀರಾವರಿ ಪದ್ಧತಿ ಹೇಳಿದರೆ, ಮಲ್ಚಿಂಗ್ ಕೂಡ ಹೇಳಿದರೆ, ಇಲ್ಲಿಂದ ಹಿಡ್ಕೊಂಡು ಅಂದರೆ ಭೂಮಿ ಹದ ಮಾಡುವ ಸಮಯದಿಂದ ಹಿಡ್ಕೊಂಡು ಇದು ಹಣ್ಣಾಗಿ ಮಾರಲಿಕ್ಕೆ ಒಟ್ಟು ಎಷ್ಟು ಖರ್ಚು ಬರುತ್ತೆ? ಸುಮಾರು ಈ ವರ್ಷ ನಾವು ಸಿಕ್ಕಾಪಟ್ಟಿ ಸಗಣಿ ಗೊಬ್ಬರ ಹಾಕಿದ್ವಿ. ಹಾಂ, ಹಿಂಗಾಗಿ ಮೇಂಟೆನೆನ್ಸ್ ಖರ್ಚು ನಮ್ಗೆ ಕಡಿಮೆ ಬಂದಿದೆ. ಇದು ನೀವು ಮೊದಲನೇ ಬಾರಿಯ ಒಂದು ಪ್ರಯತ್ನ ನಿಮ್ದು ಇದು. ಪ್ರಯತ್ನ ಇದೆ. ಮೊದಲನೇ ಪ್ರಯತ್ನದಲ್ಲಿ ತಾವು ಯಶಸ್ವಿ ಕಂಡಿರಂತ ಹೇಳ್ಬೋದು. ಕಂಡಿದ್ದೀವಿ. ಓಕೆ, ಎಷ್ಟು ಅಂದರೆ ಎಷ್ಟು ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ನೀವು ಇದಕ್ಕೆ ಹಾಕಿದ್ದೀರಿ? 15 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕಿದ್ವಿ ನಾವು. 15 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕಿದ್ದೀರಾ? ಓಕೆ, ಅದ್ರ ಜೊತೆಗೆ ನೀವು ರಾಸಾಯನಿಕ ಗೊಬ್ಬರ ಅಂದರೆ ಈ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಿದ್ದೀರಾ ಅಥವಾ ಹೇಗೆ? ಬಳಕೆ ಮಾಡಬೇಕೇ ಇದಕ್ಕೆ. ಓಕೆ, ಕನಿಷ್ಠ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ, ಪ್ರಮಾಣ ಕಡಿಮೆ ಯೂಸ್ ಮಾಡಿದ್ರೆ. ಕಡಿಮೆ ಯೂಸ್ ಆಗುತ್ತೆ. ಸಗಣಿ ಗೊಬ್ಬರ ಜಾಸ್ತಿ ಹಾಕಿದ್ರೆ ಅದು ಕಡಿಮೆ ಆಗುತ್ತೆ. ಸಗಣಿ ಗೊಬ್ಬರ ಹಾಕಿ ಅದನ್ನ ಹಚ್ಚಿ ಯೂಸ್ ಮಾಡಬೇಕು. ಓಕೆ, ಸಗಣಿ ಗೊಬ್ಬರ ಹಾಕಿದ್ರೆ ರೋಗ ಬರಲ್ಲ ಇದಕ್ಕೆ ಜಾಸ್ತಿ. ಕರೆಕ್ಟ್. ಸಗಣಿ ಗೊಬ್ಬರ ಮೇನ್ ಬೇಕಿದೆ. ಹೌದು. ಸೊ ರೈತರು ಏನು ಹೇಳ್ತಿರೋದು, ನಾವು ಹೆಚ್ಚಿನ ಒಂದು ಸಗಣಿ ಗೊಬ್ಬರ ಬಳಕೆನ ನಮ್ಮ ರೈತರಾದಂಥ ಚಿದಾನವರು ಮಾಡಿದ್ದಾರೆ. ಅಂದರೆ ಸಗಣಿ ಗೊಬ್ಬರ ಮೊದಲನೇ ವರ್ಷ ಇರೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಖರ್ಚು ಆಗ್ಬೋದು, ಆದರೆ ಮುಂದಿನ ವರ್ಷಗಳಲ್ಲಿ ಅದಕ್ಕೆ ಅಂದರೆ ರೋಗಗಳು ಬರೋದಿಲ್ಲ, ಹಾಗೆ ಮತ್ತು ಇಳುವರಿ ಕೂಡ ಹೆಚ್ಚಾಗುತ್ತೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಒಟ್ಟು ಎಷ್ಟು 15 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ತಾವು ಹಾಕಿದ್ದಾರೆ ಇದಕ್ಕೆ. 2 ಎಕರೆಗೆ ಇವರು ಬೇಸಾಯ ಮಾಡಿರುವಂಥದ್ದು ಕಲ್ಲಂಗಡಿ ಬೇಸಾಯ 2 ಎಕರೆಯಲ್ಲಿ ಮಾಡಿದ್ದಾರೆ. ಒಟ್ಟು 15 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕಿದ್ದಾರೆ. ಹಾಗೆ ಕಾಲಕ್ಕೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಬಳಕೆ ಕೂಡ ಮಾಡಿದ್ದಾರೆ. ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದಾರೆ. ಯಾಕಂದರೆ ರಾಸಾಯನಿಕ ಗೊಬ್ಬರ ತಮಗೆ ಗೊತ್ತು, ಅದು ನಿಮಗೆ ತತ್ಕ್ಷಣದಲ್ಲಿ ನಿಮಗೆ ಒಂದು ಇಳುವರಿಯನ್ನು ಕೊಡುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇಳುವರಿಗೆ ಕಡಿಮೆ ಕುಂಠಿತಗೊಳ್ಳುತ್ತೆ. ಹಾಗಾಗಿ ಇವರು ಹೆಚ್ಚಿನ ಒಂದು ಸಗಣಿ ಗೊಬ್ಬರ ಬಳಕೆ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ತಾವು ಇಲ್ಲಿ ಹೀಗೆ ಹೆಚ್ಚಿದಂದ್ರೆ ಇನ್ನೊಂದು ಪ್ರಶ್ನೆ, ಈಗ ನೀವೇನೋ ಬೆಳೆಯನ್ನು ಬೆಳೆದ್ರೆ ಸಸಿಗಳ ಆಲ್ರೆಡಿ ಅಗಿಗಳನ್ನ ಹಚ್ಚಿದ್ದೀರಾ, ಸಸಿಗಳು ಬೆಳೆಯುತ್ತೆ, ನಿಮ್ಗೆ ಗೊತ್ತಿರೋಂಗೆ ಕ್ರಿಮಿಕೀಟಗಳು ರೋಗಗಳು ಭಾಳ ಬರುತ್ತೆ. ಅವುಗಳಿಂದ ಈ ಕಲ್ಲಂಗಡಿ ಬೆಳೆಗಳನ್ನು ಅಥವಾ ಸಸಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ನೀವು ಯಾವೆಲ್ಲ ಕ್ರಮಗಳು ಕೈಗೊಂಡಿದ್ದೀರಾ? ಅದಕ್ಕೆ ಏನು ಮೆಥಡ್ ಯೂಸ್ ಮಾಡಿದ್ದೀರಿ? ಮಧ್ಯ ಮಾತು ಇದು ಪ್ಲೇಟ್ ಇದೆಯಲ್ಲ ಸರ್, ಈ ಪ್ಲೇಟ್ ಇದೆಯಲ್ಲ, ಓಕೆ, ಇಷ್ಟಿಟ್ಟು ಕಾಯಿ ಆಗ್ತಾವಲ್ಲ, ಇದೇನ್ರಿ ಇದೆ ಗ್ರೀನ್ ಬ್ಲೂ ಕಲರ್ ಪ್ಲೇಟ್ ಇದೆಯಲ್ಲ, ಇದು ಬ್ಲೂ ಕಲರ್ ಇದೆಯಲ್ಲ, ಓಕೆ, ಇಷ್ಟಿಟ್ಟು ಕಾಯಿ ಆಗತ್ತಲ್ಲ, ಇಷ್ಟು ಸಣ್ಣಗೆ ಕಾಯದಲ್ಲಿ ಈ ಪ್ಲೇಟ್ ಕುಂದಿರಿಸ್ಬೇಕು. ಅಂದ್ರೆ ಪ್ರತಿ ಕಾಯಿಗೆ ಒಂದೊಂದು ಕುಂಡಿಸ್ತಿರೋ? ಕುಂದಿರ್ಸಿದ್ರೆ ಸಾಕು. ಅಂದ್ರೆ ನೀವು ಒಟ್ಟು ನಿಮ್ಮ ಇರುವಂತ 2 ಎಕರೆದಲ್ಲಿ ಇಂಥ ಒಟ್ಟು ಎಷ್ಟು ನೀವು ಪ್ಲೇಟ್ಗಳನ್ನ ಹಾಕೊಂಡಿದ್ರಿ? ಇವು 200 ಹಾಕಿದ್ದೀವಿ ಪ್ಲೇಟ್. ಒಟ್ಟು 2 ಎಕರೆಗೆ 200 ಪ್ಲೇಟ್ಗಳನ್ನ ತಾವು ಹಾಕೊಂಡಿದ್ದೀರಾ? ಇದು ಹಳದಿ ಕಲರು, ಹಸಿರು, ಇದು ಬ್ಲೂ ಕಲರ್, ನೀಲಿ ಕಲರ್ ಅಂತ ಕರಿಬಹುದು. ಹಳದಿ ಕಲರ್ ಇಲ್ಲಿ ಒಂದಿದೆ, ಇದರಲ್ಲಿ 2 ಪ್ಲೇಟ್ ಬರುತ್ತೆ. ಓಕೆ, ಇದು ಒಂಥರ ಹುಳ ಆಕರ್ಷಣೆ ಮಾಡುತ್ತೆ. ಓಕೆ, ಇದು ಒಂಥರ ಹುಳದ್ದು. ಹಾ, ಈ ಪ್ಲೇಟ್ ಇದೆಯಲ್ಲ, ಹಾ, ಇದು ಬೇರೆ ಹುಳದ್ದು. ಹಾ, ಇದಕ್ಕೊಂಥರ ಹುಳ ಬೇಕು. ಓಕೆ, ಇಲ್ಲೊಂದು ಕಲರ್ ಇದೆ, ಯೆಲ್ಲೋ ಕಲರ್ ಇದೆ. ಸ್ನೇಹಿತರೆ, ತಾವಿಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು, ನಮ್ಮ ಯುವ ರೈತರಾದ ಚಿದಾನವ್ರ ಕೈಯಲ್ಲಿ 2 ಥರದ ಪ್ಲೇಟ್ಗಳನ್ನ ನಾವು ಕಾಣ್ಬೋದು. ಮೊದಲನೇ ಪ್ಲೇಟ್ ಬಂದುಬಿಟ್ಟು ಇದು ನೀಲಿ ಬಣ್ಣದ ಪ್ಲೇಟು, ಇದು ಬಂದುಬಿಟ್ಟು ಹಳದಿ ಬಣ್ಣದ ಪ್ಲೇಟು. ಏನು ವ್ಯತ್ಯಾಸ? ಯಾಕೆ 2 ಥರದ ಪ್ಲೇಟ್ಗಳನ್ನ ತಾವು ಯೂಸ್ ಮಾಡಿದ್ದೀರಾ? ಇದೈತಲ್ಲ, ಇದು ಒಂಥರ ಹುಳದ್ದು. ಓಕೆ ಸ್ನೇಹಿತರೆ, ತಾವಿಲ್ಲಿ ಕಾಣ್ಬೋದು, ಇವುಗಳ ಮೇಲೆ ಹುಳುಗಳು ಕೂಡ ಆಕರ್ಷಿತಗೊಂಡಿದ್ದಾವೆ. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಜೂಮ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಕಾಣ್ಬೋದು. ಅದೇ ರೀತಿಯಾಗಿ ಈ ನೀಲಿ ಬಣ್ಣದ ಪ್ಲೇಟ್ಗಳ ಮೇಲೆ ಕೂಡ ತಾವು ಕಾಣ್ಬೋದು. ಇದೊಂಥರ ಹುಳದ್ದು, ಇದೊಂಥರ ಹುಳದ್ದು. ಮತ್ತೆ ಜೊತೆಗೆ ಇದರ ಹಿಂಭಾಗದಲ್ಲಿ ಒಂದು ಬಾಕ್ಸ್ ಥರ ಕಾಣ್ತಾ ಇದೆ, ಏನಿದೆ? ಇದು ಹುಳಕ್ಕೇನೆ ಅಟ್ರಾಕ್ಷನ್ ಮಾಡುತ್ತೆ. ಓಕೆ, ಇದು ಕೂಡ ಇದರಲ್ಲಿ ಸ್ನೇಹಿತರೆ ತಾವು ಕಾಣ್ಬೋದು. ಈ ಒಂದು ಡಬ್ಬಿ ಅಂತ ಏನು ಕರಿತೀವಿ, ಬಾಕ್ಸ್ ಅಂತ ಏನು ಕರಿತೀವಿ, ಇದರಲ್ಲಿ ತೆಗೆದು ತೋರಿಸ್ತಾ ಇದ್ದಾರೆ ನಮ್ಮ ಚಿದಾನಂದ್ ಅವರು. ಇದು ಬಿಸ್ಕಿಟ್ ಆ ಥರದ್ದು. ಇದಕ್ಕೆ ಬಿಸ್ಕಿಟ್ ಅಂತ ಕರಿತೀವಿ. ಇದು ಸ್ಮೆಲ್ ಇರುತ್ತೆ, ಇದು ವಾಸನೆ ಇರುತ್ತಾ? ಓಕೆ, ಆ ಹುಳನ ಕರ್ಕೋತೈತೆ ಅದು ಸಣ್ಣ. ಅಟ್ರಾಕ್ಷನ್ ಮಾಡಿ ಆ ಹುಳಗಳನ್ನು ಈ ಒಂದು ಡಬ್ಬಿಯಲ್ಲಿ ಸಂಗ್ರಹ ಮಾಡಿ ಇಡುತ್ತೆ. ಇದಕ್ಕೆ ಹೋಲ್ ಇರುತ್ತೆ 4. ಓಕೆ, 4 ಹೋಲ್ ಒಳಗೆ ಇವು ಆಗಿ ಹೋಗ್ತಾ ಇದೆ. ಈ ಥರ ಇರುತ್ತೆ ಇದು. ಈ ಬಿಸ್ಕಿಟೇ ಇದ್ರದ್ದು. ಓಕೆ ಸ್ನೇಹಿತರೆ, ತಾವಿಲ್ಲಿ ಕಾಣ್ಬೋದು, ಈ ಮೇಲ್ಭಾಗದಲ್ಲಿ ಏನಿದೆ ಈ ಒಂದು ಕ್ಯಾಪ್ ಅಂತ ಏನು ಕರಿತೀವಿ, ಇದಕ್ಕೆ ಬಿಸ್ಕಿಟ್ ಹಾಕಿದ್ದಾರೆ. ಏನಾಗುತ್ತೆ ಅಂತಂದರೆ ಹುಳುಗಳು ಬಂದಾಗ ಈ ಬಿಸ್ಕಿಟ್ ಒಂದು ವಾಸನೆಗೆ, ಇದಕ್ಕೆ ವಾಸನೆ ಇರುತ್ತಂತೆ, ಇದಕ್ಕೆ ಆಕರ್ಷಿತಗೊಂಡು ಇದನ್ನು ಸವಿಲಿಕ್ಕೆ ಬಂತದೆ. ಅವುಗಳಿಗೆ ಇದು ಹೋಲ್ಗಳನ್ನು ಕೂಡ ತೋರಿಸಿದ್ದಾರೆ. ಇಲ್ಲಿ 3 ರಿಂದ 4 ಹೋಲ್ಗಳಿದೆ ಈ ಒಂದು ಡಬ್ಬಿಗೆ. ಇಲ್ಲಿ ಕಾಣ್ಬೋದು ನೀವು. ಇದ್ರ ಮುಖೇನ ಬಂದುಬಿಟ್ಟು ಈ ಡಬ್ಬಿಯಲ್ಲಿ ಕಲೆಕ್ಟ್ ಆಗುತ್ತೆ. ಇಲ್ಲಿ ತಾವು ವಿಡಿಯೋದಲ್ಲಿ ಕಾಣ್ಬೋದು, ಹುಳುಗಳ ಸಂಗ್ರಹಗೊಂಡಿದ್ದಾವೆ. ಹಾಗೆ ಈ ಹುಳ ಎಂಥವು ಅಂದರೆ ಈ ಕಾಯಿಗೆ ಐತಲ್ಲ ಹೋಲ್ ಮಾಡುತ್ತಾವು ಈ ಹುಳ. ಓಕೆ, ಈ ಕಾಯಿಗಳನ್ನು ಏನು ತೋರಿಸ್ತಾ ಇದ್ದೀವಿ ನೀವು ವಿಡಿಯೋದಲ್ಲಿ, ಇವುಗಳಿಗೆ ಈ ಹೋಲ್ ಮಾಡುತ್ತಾವೆ. ಓಕೆ, ಅವುಗಳು ಹೋಲ್ ಮಾಡಿಬಿಡ್ತಾವೆ ತೂತು. ಓಕೆ. ಸೊ ಅದರಿಂದ ಸಂರಕ್ಷಿಸಲಿಕ್ಕೆ ನೀವು ಇದನ್ನ ಬೈತೆ. ಮತ್ತು ಪ್ಲೇಟ್ಗಳು ಯಾಕೆ ಬಳಕೆ ಮಾಡಿದ್ರಿ ಗೊತ್ತಾಗಲಿಲ್ಲ? ಈ ಪ್ಲೇಟ್ಗಳು, ಈ ಪ್ಲೇಟನ್ನು ಇದೇನು ಕೆಲಸ ಮಾಡುತ್ತಲ್ಲ ಇದು ಮಾಡುತ್ತೆ. ಹಾಂ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಓಕೆ,
ಸ್ವಲ್ಪ ತುಟ್ಟಿದೆ, ಅದಕ್ಕೆ ಅಲ್ಲಿಂದ ಕುಂದಿಸಿದೀವಿ. ಒಂದು ಅಂದ್ರೆ ಮುಂದಿಲ್ಲ. ಒಂದು ಪ್ಲೇಟು ಅಥವಾ ಒಂದು ಡಬ್ಬಿಗೆ ಎಷ್ಟು ಕಾಸ್ಟ್ ಆಗುತ್ತೆ ರೀ ಇದು? ಇದು 25 ಪೀಸ್ ಇರುತ್ತೆ. ಹಾಂ, ಒಂದು ಬಂಡಲ್ ಸಿಗ್ತೈತೆ. ಓಕೆ ಎರಡು ಸೈಡ್ ಗಮ್ ಇರುತ್ತೆ ಅದಕ್ಕೆ. ಓಕೆ, ಎರಡು ಕಡೆ ಎರಡು ಕಡೆ ಗಮ್ ಇರುತ್ತೆ. ಗಮ್ ಅಂದರೆ ಅಂಟಿರುತ್ತೆ, ಎರಡು ಕಡೆ ಅಂಟಿರುತ್ತೆ. ಎರಡು ಕಡೆ ಅಂಟಿರುತ್ತೆ ಇದು. ಓಕೆ, ಅವು ಎರಡು ಕಡೆ ಅಂಟಿರುತ್ತೆ. ಅದಕ್ಕೇನೈತಲ್ಲ ವಾಸನೆದೇ ಬರ್ತಾವೆ. ಇವೇನು ಭಾಳ ತೊಗೊಂಬಂದಿಲ್ಲ ನಾವು. ಹಾಂ. 12 ತೊಗೊಂಬಂದಿವಿ. ಅಂದರೆ ಒಂದು 2 ಎಕರೆದಲ್ಲಿ ತಾವುಗಳು ಒಂದು 12 ಅಂದರೆ 1 ಎಕರೆಗಾರು ಇನ್ನೊಂದು ಎಕರೆಗಾರು 1 ಎಕರೆಯಲ್ಲಿ 6 ಡಬ್ಬಿಗಳನ್ನು ಹಾಕೊಂಡಿದ್ದೀರಾ. ಆಮೇಲೆ ಈ ಪ್ಲೇಟ್ಗಳನ್ನು 1 ಎಕರೆಗೆ ಎಷ್ಟು ಬೇಕಾಗ್ಬೋದು ಅಂದಾಜು? ನಾವು ಬಂಡಲ್ ಪ್ರಕಾರ ತೊಗೊಂಬಂದಿನಿ. ಹ್ಞೂ, ಆ ಒಂದು 50, ಆ ಒಂದು 50 ಅದಾವ. ಹಾಂ, ಅಂದರೆ ಈ ನೀಲಿ ಬಣ್ಣದ ಪ್ಲೇಟ್ಗಳು ಮತ್ತು ಯೆಲ್ಲೋ ಬಣ್ಣದ ಪ್ಲೇಟ್ಗಳು ಒಂದೊಂದು 50 ಆಯ್ತು. ಅಂದರೆ ಒಟ್ಟು ಒಂದು 100 ಪ್ಲೇಟ್ಗಳನ್ನು ತಾವು ಬಳಸಿದ್ದೀರಾ. ಇಷ್ಟು ಸಾಕಾಗ್ಬೋದ್ರಿ ಹೆಂಗೆ ಇದಕ್ಕೆ? ಉಳ್ಕಿ ಟೈಮ್ ಸ್ಪ್ರೇನು ಮಾಡ್ಬೇಕು ಇದಕ್ಕೆ. ಓಕೆ, ಇದರ ಜೊತೆಗೆ ಸ್ನೇಹಿತರೆ ಎಷ್ಟೇ ಅಲ್ಲ, ಈ ಒಂದು ಪ್ಲೇಟ್ಗಳು ಅಳವಡಿಸಿದ್ರು ಕೂಡ ಇವರು ಕಾಲಕ್ಕೆ ಒಂದು ಸ್ಪ್ರೇ ಕೂಡ ಮಾಡ್ತಾರಂತೆ. ಕ್ಲೈಮೇಟ್ ಹೆಂಗೆ, ಹವಾಮಾನ ಹೆಂಗೆ ಬದಲಿ ಆಗ್ತೈತಲ್ಲ, ಹಂಗೆ ಇದನ್ನ ಮಾಡಬೇಕು. ಓಕೆ, ಪರಿಸರಕ್ಕೆ ಅನುಗುಣವಾಗಿ ವಾತಾವರಣದಲ್ಲಿ ಬದಲಾವಣೆ ಆದಾಗ ನೀವು ಈ ಸ್ಪ್ರೇಗಳನ್ನು ಕಾಲಕ್ಕೆ ಸಿಂಪರಣೆ ಮಾಡ್ತೀರಾ. ಓಕೆ, ಇದಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತೆ ರೀ? ಈ ಪ್ಲೇಟ್ಗಳಿಗೆ ಎಷ್ಟು ಬೀಳುತ್ತೆ? 250 ರೂಪಾಯಿ ಒಂದು ಪ್ಲೇಟ್. ಒಂದು ಪ್ಲೇಟಿಗೆ 250. ಒಂದು ಬಾಕ್ಸ್ ಇರುತ್ತೆ. ಒಂದು ಬಾಕ್ಸ್ನಲ್ಲಿ 50 ಪೀಸ್ ಇರುತ್ತೆ. ಒಟ್ಟು 50 ಬಾಕ್ಸ್ಗೆ 250 ರೂಪಾಯಿ ಬೀಳುತ್ತೆ. ಓಕೆ, ಈ ಒಂದು ಡಬ್ಬಿಗೆ ಎಷ್ಟು ಬೀಳುತ್ತೆ ರೀ? ಇದಕ್ಕೆ 120. ಏನಂತ ಕರೀತಾರೆ ಅದಕ್ಕೆ? ಕೀಟ ಕಲೆಕ್ಟರಾ ಅಥವಾ? ಹಾಂ, ಅದೇ ಇದು ಅಂದರೆ ಇನ್ಸೆಕ್ಟ್ಸ್ ಅಟ್ರಾಕ್ಷನ್, ಅಂದರೆ ಕೀಟಗಳನ್ನು ಅದರಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಈ ಏನು ಕಲ್ಲಂಗಡಿ ಹಳ್ಳಿಗೆ ಕುರಿತಾ ಇದ್ದಾವೆ ಅಥವಾ ತೂತು ಮಾಡ್ತಾವಲ್ಲ, ಅದರಿಂದ ಸಂರಕ್ಷಿಸಲು ಈ ಕೀಟ ಕಲೆಕ್ಟರ್ ಡಬ್ಬಿಗಳಂತ ಕೂಡ ಕರಿಬೋದು ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಅವರು. ಈಗ ಅಂದರೆ ಈ ಅಗ್ಗಿಗಳನ್ನ ಹಚ್ಚಿ ಆದಮೇಲೆ ಬೆಳೆಯನ್ನು ಬೆಳೆಯುತ್ತೆ, ಕಲ್ಲಂಗಡಿ ಹಣ್ಣುಗಳು ಆಗ್ತವೆ. ಈ ನೀವು ಬೆಳೆದಂಥ ಒಟ್ಟು 2 ಎಕರೆ ಜಮೀನಲ್ಲಿ ಅಂದಾಜು ಹೆಚ್ಚಿನ ಅಂದರೆ ಎಷ್ಟು ಕೆ ಜಿ ಒಂದು ಕಲ್ಲಂಗಡಿ ಏನಾಗಿದ್ದರೆ ತುಂಬ ಭಾರವಾದ ಕಲ್ಲಂಗಡಿ ಅಂದರೆ ಎಷ್ಟು ಕೆ ಜಿದು ಮ್ಯಾಕ್ಸಿಮಮ್ ಬೆಳೆದಿರಾ ನೀವು? 7 kg. 7 ಕೆ ಜಿ, ಒಟ್ಟು 7 ಕೆ ಜಿ ಮ್ಯಾಕ್ಸಿಮಮ್ ರೀ ಇದರಲ್ಲಿ. ಓಕೆ, ಆಮೇಲೆ ಕನಿಷ್ಠ ಅಂತಂದರೆ ಎಷ್ಟು ಮಿನಿಮಮ್ ಎಷ್ಟು ಕೆ ಜಿ ಇರುತ್ತೆ ಬೆಳೀತಾ ಇದು? 2 kg ಮಿನಿಮಮ್. ರೈತ ಮಿತ್ರರೇ, ನಮ್ಮ ಚಿದಾನ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ತಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಈ ಒಂದು ಕಗ್ಗ ಹಸಿರು ಅಂದರೆ ಡೀಪ್ ಗ್ರೀನ್ ಕಲ್ಲಂಗಡಿ ಅಂತ ಕರಿತೀವಿ. ಬನ್ನಿ ಮುಂದೆ ನೋಡೋಣಂತೆ ಇವರ ಮುಂದಿನ ಕಲ್ಲಂಗಡಿನ. ಒಟ್ಟು ಅಂದರೆ ಮ್ಯಾಕ್ಸಿಮಮ್ ಇದರ ವೇಟ್ ಬಂದುಬಿಟ್ಟು ಎಷ್ಟಂದರೆ 8 ಕೆ ಜಿ ರೀ. 7ರಿಂದ 8 ಕೆ ಜಿ ಮ್ಯಾಕ್ಸಿಮಮ್ ವೇಟ್ ಬರುತ್ತಂತೆ. ಕನಿಷ್ಠ ವೇಟ್ ಅಂತಂದರೆ 2 ಕೆ ಜಿ, ಕನಿಷ್ಠ 2 ಕೆ ಜಿ ಯಾರು ಈ ಕಲ್ಲಂಗಡಿ ಬೆಳೆಯುತ್ತಂತೆ. ಆನ್ ಆನ್ ಎವರೇಜ್ ಒಂದು 5ರಿಂದ 6 ಕೆ ಜಿ ಬೆಳಿಬೋದಾ? ಹಾಂ, ಇದು ಆರಾಮ 6 kg ಇದೆ. ಓಕೆ, ಈಗ ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ರಿ, ಈ ಒಂದು ಕಲ್ಲಂಗಡಿ ಹಣ್ಣು ಒಂದು 6 ಕೆ ಜಿ ವೇಟ್ ಇದೆ ಅಂತ ಹೇಳ್ತಾ ಇದ್ದಾರೆ. 6 kg ಇದೆ. 6 ಕೆ ಜಿ ವೇಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು 6 kg, ಸ್ವಲ್ಪ ಕಡಿಮೆ ಇದೆ. ಇದು ಅಂದರೆ 5ರಿಂದ 6 ಕೆ ಜಿ ಇರ್ಬೋದು. ಆ ಪಕ್ಕದಲ್ಲಿ ಏನು ತೋರಿಸ್ತಾರೆ, ಇದು 6 ಕೆ ಜಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಒಂದು ಹೆಚ್ಚಿನ ಒಂದು ವೇಟ್ ಅಂತಂದರೆ ಒಂದು 8 ಕೆ ಜಿ, 7ರಿಂದ 8 ಕೆ ಜಿ ವೇಟ್ನ ಒಂದು ಕಲ್ಲಂಗಡಿ ಬೆಳಿಬೋದು. ಒಟ್ಟು ಒಂದು ಎಕರೆಯಲ್ಲಿ ಎಷ್ಟು ಟನ್ ನೀವು ಕಲ್ಲಂಗಡಿ ಬೆಳಿತೀರಾ? ಒಂದು ಎಕರೆಯಲ್ಲಿ 20 ಟನ್. ಎವರೇಜ್ ಒಂದು 20 ಟನ್ ಬೆಳಿತೀರಾ? 20 ಟನ್. ಸೊ 20 ಟನ್ ಅಂದರೆ ಈಗ ಕಲ್ಲಂಗಡಿ ನಿಮಗೆ ಮಾರ್ಕೆಟಲ್ಲಿ ಏನು ಬೆಲೆ ಸಿಗ್ತಾ ಇದೆ ಇದಕ್ಕೆ? ಈ ವರ್ಷ ಸ್ವಲ್ಪ ಡಲ್ ಇದೆ ಕ್ಲೈಮೇಟ್ ಸಲುವಾಗಿ. ಓಕೆ, ಅಂದರೆ ನೀವು ಹೇಳ್ತಿರೋದು ಇವತ್ತು ಒಂದು ವಾತಾವರಣ ಅಷ್ಟು ಪೂರಕವಾಗಿಲ್ಲ, ಹಾಗಾಗಿ ಬೇಡಿಕೆ ಕಡಿಮೆ ಇದೆ ಅಂತ ಹೇಳ್ತಿದ್ದೀರಾ? ಈ ವರ್ಷ ಜಲ್ದಿ ಮಳೆ ಆಯ್ತಲ್ಲ. ಹಾಂ, ಓಕೆ. ಏನು ಸ್ನೇಹಿತರೆ, ಏನು ಹೇಳ್ತಾ ಇದ್ದಾರೆ ಚಿದಾನಂದರ್ ಅಂತಂದರೆ, ತಾವು ಕಾಣ್ಬೋದು, ತಮಗೆಲ್ಲ ತಿಳಿದಿರೋ ಹಾಗೆ ಈ ವರ್ಷ ಮುಂಗಾರು ಮಳೆಗಳು ಅಥವಾ ಅಡ್ಮಳೆ ಅಂತ ಏನು ನಾವು ಕರಿತೀವಿ, ಈ ಮಳೆಗಳು ಅತಿ ಬೇಗ, ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಬೇಗ ಪ್ರಾರಂಭ ಆದ್ದರಿಂದ ಈ ಒಂದು ಹಣ್ಣಿಗೆ ಬೆಲೆ ಅಥವಾ ಬೇಡಿಕೆ ಕಡಿಮೆ ಆಗಿದೆ. ಯಾಕಂದರೆ ಈ ಹಣ್ಣು ವಿಶೇಷವಾಗಿ ನಮಗೆ ನೆನಪು ಬರೋದು ಅಥವಾ ಅತಿ ಬೇಗ ಇದಕ್ಕೆ ಬೇಡಿಕೆ ಇರೋದು ತುಂಬ ಒಂದು ಬಿಸಿಲಿದ್ರೆ, ಯಾಕೆ ಮಳೆ ಆಗೋದ್ರಿಂದ ಬಿಸಿಲು ಕಡಿಮೆ ಆಗಿಬಿಡುತ್ತೆ, ಹಾಗಾಗಿ ಇದಕ್ಕೊಂದು ಬೇಡಿಕೆ ಕಡಿಮೆ ಆಗಿದೆ ಅಂತೆ. ಆದರೂ ಕೂಡ ಇದಕ್ಕೆ ಉತ್ತಮ ಬೆಲೆ ಕೂಡ ಇವರು ಈ ವರ್ಷದಲ್ಲಿ ಪಡ್ಕೊಂಡಿದ್ದಾರೆ. ಹೆಂಗೆ ಕೆ ಜಿ ಮಾರ್ತೀರಾ ಚಿದಾನಂದ ಅವರು ನೀವು? 8ರಿಂದ 10 ಕೆ ಜಿ ಈ ವರ್ಷ. ಅಂದರೆ ಪ್ರತಿ ಕೆ ಜಿಗೆ ನಿಮ್ಮಿಂದ ಅವರು ಅಂದರೆ ಇವರಿಗೆ ಮಾರ್ಕೆಟಿಗೆ 8 ರೂಪಾಯಿದಿಂದ 10 ರೂಪಾಯಿಗೆ ಒಂದು ಕೆ ಜಿಗೆ ಮಾರ್ತೀರಾ? ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಸೊ ಅಂದರೆ ಇದನ್ನು ನೀವು ಅಲ್ಲೇ ಹೋಗಿ ಮಾರಾಟ ಮಾಡ್ತೀರಾ ಅಥವಾ ಅವರೇ ಇಲ್ಲಿ ಬಂದು ತೊಗೊಳ್ತಾರೆ? ಇಲ್ಲ, ಅವ್ರು ಇಲ್ಲೇ ಬಂದು ಬರ್ತಾರೆ. ಹಾಂ, ನಾವು ಕಟಿಂಗ್ ಮಾಡಿ ಗಾಡಿ ಹಾಕಿ ಕೊಡ್ತೇವೆ ಅಷ್ಟೇ. ಓಕೆ, ಅಂದರೆ ಈ ಹಣ್ಣುಗಳನ್ನು ಕಟಿಂಗ್ ಮಾಡಿ ಗಾಡೀಲಿ ತುಂಬೋ ಜವಾಬ್ದಾರಿ ನಿಮ್ಮದು. ಅದಕ್ಕೆ ನಿಮ್ಗೇನು ಅವರು ಅಂದರೆ ನೀವು ಅದಕ್ಕೆ ಹೆಚ್ಚಿನ ಚಾರ್ಜ್ ಏನು ಮಾಡಲ್ಲ? ಇಲ್ಲ. ಓಕೆ, ಒಂದ್ಸಲ ನೀವು ಗಾಡಿಯಲ್ಲಿ ಹಾಕಿದ್ರಂದ್ರೆ ಅದು ಒಯ್ಯೋದು ಅವ್ರ ಜವಾಬ್ದಾರಿ. ಟಾಟಾ ಮಾಡಿದ್ರೆ ಪೇಮೆಂಟ್ ಕೊಡ್ತಾರೆ, ರೊಕ್ಕ ತಗೊಂಡು ನಾವು ಬಂದ್ವಿ. ಸೊ ನಿಮ್ಗೆ ದುಡ್ಡು ಇಲ್ಲೇ ಸ್ಥಳದಲ್ಲೇ ಸಿಗುತ್ತೆ, ಮತ್ತೆ ನೀವು ಅವರಿಂದ ಹೋಗಬೇಕು ಅಂತ ಆ ಥರ ಏನಿಲ್ಲ? ಓಕೆ, ಅವರೇ ಬರ್ತಾರೆ. ಓಕೆ. ಸೊ ಅಂದರೆ ನಿಮಗೆ ಇದಕ್ಕೆ ಅಂದರೆ ಹೇಗೆ ಅಂದರೆ ಅವರು ಇಲ್ಲೇ ಬಂದು ಒಯ್ತಾರಾ ಅಥವಾ ನೀವು ಹೇಗೆ ನೀವಲ್ಲೇ ಹೋಗಿ ಕೊಡ್ತೀರಾ ಅದಕ್ಕೆ?
ಇಲ್ಲ ಅವ್ರು ಫೋನ್ ಹಚ್ಚಿದ್ರೆ ಬರ್ತಾರ ಅವರು. ಓಕೆ ಓಕೆ, ನೀವಿಲ್ಲಿ ನೋಡ್ಬೋದು ನಮ್ಮ ಪುಟಾಣಿಗಳು ಕೂಡ ಒಂದು ಕಲ್ಲಂಗಡಿನ ಒಯ್ತಾ ಇದ್ದಾರೆ. ಅದು ಸುಮಾರು ಎಷ್ಟು ಕೆ ಜಿ ಇದ್ದಾರೆ ಕಲ್ಲಂಗಡಿ? ಅದು 7 kg ಇದೆ ಅದು. ತೋರಿಸ್ರಿ, ಮನೆ ಕಡೆ ಮುಂದೆ ಮಾಡಿ ತೋರಿಸೋದನಪ್ಪಿ. ಇವರು ಎಲ್ಲ ನಮ್ಮ ಕುಟುಂಬದ ಪುಟಾಣಿಗಳು. ನೀವು ಸ್ನೇಹಿತರೆ, ನಾವು ಒಂದು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀವಿ, ಅಂದರೆ ಹೇಗೆ ಒರಿಜಿನಲ್ ಕಲ್ಲಂಗಡಿ ಯಾವುದಪ್ಪ ಅಂತ ಗುರ್ತಾಡಲಿಕ್ಕೆ ಸುಮಾರು ಯೂಟ್ಯೂಬರ್ಸ್ಗಳು ವಿಡಿಯೋಗಳನ್ನು ಮಾಡಿದ್ದಾರೆ. ಇಲ್ಲಿ ತಾವು ಕಾಣ್ಬೋದು, ನಾವು ಈಗಾಗಲೇ ಹೇಳಿದಂಗೆ ಈ ಒಂದು ತಳಿ ಯಾವ ತಳಿ ಅಂದರೆ ಮೆಲೋಡಿ ತಳಿ, ಅಂದರೆ ಕಗ್ಗ ಹಸಿರು ವಿಧದಲ್ಲಿ ಬರುವಂಥ ಮೆಲೋಡಿ ತಳಿ. ಹಸಿರು ಅಂತ ಬರುತ್ತೆ, ತಿಳಿ ಹಸಿರು, ಕಗ್ಗ ಹಸಿರು. ಇದು ಕಗ್ಗ ಹಸಿರು, ತಾವು ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿರ್ಬೋದು. ಇದು ಕಪ್ಪು ಅಂತ ಕರೀತಾರೆ ಸಾಮಾನ್ಯವಾಗಿ, ಆದರೆ ಇದು ಇರೋದು ಕಗ್ಗ ಹಸಿರು ಬಣ್ಣದ ಒಂದು ತಳಿ. ಇದು ಒರಿಜಿನಾಲಿಟಿ ಹೇಗೆ ಚೆಕ್ ಮಾಡೋದಪ್ಪ ಅಂತ ನಾವು ಸುಮಾರು ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿದ್ದೀವಿ, ಇಂಟರ್ನೆಟ್ ಗೂಗಲ್ಗಳಲ್ಲಿ ಸರ್ಚ್ ಮಾಡಿರ್ತೀವಿ. ನಿಮಗೆ ಇದು ಒಂದು ಭಾಗದಲ್ಲಿ ಇರುತ್ತೆ. ಈ ಒಂದು ಭಾಗ ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಈ ಒಂದು ಭಾಗ ಒಂದು ಲೈಟಾಗಿ ಯೆಲ್ಲೋ ಕಲರ್ ಆಗಿ ನಿಮಗೆ ಕಾಣುತ್ತೆ, ಅಥವಾ ಒಂದು ಬಿಳಿ ಬಣ್ಣದಲ್ಲಿ ಕಾಣ್ತಾ ಇದೆ. ಇದು ಯಾಕಪ್ಪ ಈ ಥರ ಕಾಣುತ್ತೆ ಅಂದರೆ ಈ ಭಾಗ ನೆಲಕ್ಕೆ ತಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಒಂದು ಪ್ಯೂರ್ ಕಲ್ಲಂಗಡಿ ಅಂತ ಕರಿಬೋದು ಸ್ನೇಹಿತರೆ. ಆಮೇಲೆ ಅಂದರೆ ಇದು ಬೆಳೆ ಒಮ್ಮೆ ಬರುತ್ತಾರೆ ಅಥವಾ ಒಂದು ಸಲ ನೀವು ಈ ಕಟಿಂಗ್ ಮಾಡಿ ಮಾರಾಟ ಮಾಡಿದ್ರಂದ್ರೆ ಮತ್ತೆ ಮರು ಬೆಳೆಯಲ್ಲ? ಇದು ಮರು ಬೆಳೆಯಲ್ಲ. ಸೊ ಒಂದೇ ಸಲ ಸ್ನೇಹಿತರೆ, ನಮ್ಮ ಚಿನ್ನನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದ್ಸಲ ಈ ಬೆಳೆ ಬಂತಂತಂದರೆ ಒಂದ್ಸಲ ಕಟಿಂಗ್ ಮಾಡಿ ಇದನ್ನು ಮಾರಾಟ ಮಾಡಿದ್ರೆ ಮತ್ತೆ ಮರು ಬೆಳೆಯಲ್ಲ ಇದು. ಸೊ ಒಟ್ಟು 50 ರಿಂದ 60 ದಿವಸ ಬೇಕಾಗ್ಬೋದು ರೀ. 60 ರಿಂದ 65 ದಿನದಲ್ಲಿ ತಾವು ಒಂದು ಆದಾಯನ ಗಳಿಸ್ಬೋದು. ಇದು ನಿಮ್ಮ ಅಂದರೆ ಒಟ್ಟು ಎಷ್ಟು ಆದಾಯ ನೀವು ಗಳಿಸಿದ್ರೆ ಇದರಲ್ಲಿ ಈಗಾಗಲೇ? ಒಟ್ಟು 2 ಎಕರೆ ಹಚ್ಚಿದ್ದೀರಾ. ಒಟ್ಟು ಖರ್ಚು ಎಷ್ಟು ಮಾಡಿದ್ದೀರಾ ಅಂತ ಹೇಳಿ ನೀವು ಪ್ರಾರಂಭದಲ್ಲಿ? ಕಟಿಂಗ್ ಮಾಡೋ ಟೈಮ್ 80,000 ಖರ್ಚು ಮಾಡಿದ್ದೀವಿ ನಾವು. 80,000 ಖರ್ಚು ಮಾಡಿದ್ದೀವಿ ಒಟ್ಟು. ಅಂದರೆ ಈ ಹದದಿಂದ ಹಿಡ್ಕೊಂಡು, ಅಂದರೆ ಭೂಮಿ ಹದದಿಂದ ಹಿಡ್ಕೊಂಡು ಬೆಳಿಲಿಕ್ಕೆ ಒಟ್ಟು 80,000 ಖರ್ಚು ನೀವು ಮಾಡಿದ್ದೀರಾ. 2 ಎಕರೆ ಸೇರಾ? 2 ಎಕರೆ. ಓಕೆ, ರೈತ ಬಾಂಧವರು ಏನು ಹೇಳ್ತಿದ್ದಾರೆ ಅಂದರೆ, ಒಟ್ಟು ಈ ಒಂದು 2 ಎಕರೆ ಕಲ್ಲಂಗಡಿ ಬೆಳೆಯನ್ನು ಬೆಳಿಲಿಕ್ಕೆ, ಅಂದರೆ ಭೂಮಿ ಹದದಿಂದ ಹಿಡ್ಕೊಂಡು ಡ್ರಿಫ್ಟಿಂಗ್ ಇರ್ಬೋದು, ಮಲ್ಚಿಂಗ್ ಇರ್ಬೋದು, ಅದಕ್ಕೆ ಔಷಧಿ ಸಿಂಪರಣೆ ಇರ್ಬೋದು, ಇದನ್ನೆಲ್ಲ ಹಿಡಿದು ಒಟ್ಟು 80 ರಿಂದ 85,000 ಖರ್ಚು ನಮ್ಮ ಚಿದಾನಂದವರಿಗೆ ಬಂದಿದೆ 2 ಎಕರೆಗೆ. ಅಂದರೆ 1 ಎಕರೆಗೆ ಸುಮಾರು 40 ರಿಂದ 45,000 ಖರ್ಚು ಅಂತ ಹೇಳ್ತಿದ್ರೆ. ಮತ್ತು ತಾವು ಗಳಿಸಿದ ಆದಾಯ ಇದರಲ್ಲಿ ಕಳಿಸಿದೀವಿ ನಾವೀಗ. ಓಕೆ, ಇನ್ನೂ ಐತಿ ಮಾಲ್ ಇದರಲ್ಲಿ. ಓಕೆ, ನೀವು ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ಸ್ನೇಹಿತರೆ. ಈಗಾಗಲೇ ನಮ್ಮ ಚಿದಾನಂದ್ ಅವರು ಇದರ ಮಾಲನ್ನು, ಅಂದರೆ ಈ ಕಲ್ಲಂಗಡಿ ಬೆಳೆ ಹಣ್ಣುಗಳನ್ನ ಕಟ್ ಮಾಡಿ ಕಳಿಸಿದ್ದಾರೆ. ಆದರೂ ಕೂಡ ಇನ್ನೂ ಕೆಲವೊಂದು ಹಣ್ಣುಗಳು ಉಳಿದಿದೆ. ಒಟ್ಟು ಇಲ್ಲಿವರೆಗೆ ತಾವು ಎಷ್ಟು ಟನ್ ಕಲ್ಲಂಗಡಿನ ಮಾರಾಟ ಮಾಡಿದ್ದೀರಾ? ಈಗ ಕಳಿಸಿದೆ ಅಂದರೆ 18 ಟನ್ ಕಳಿಸಿದೆ ನಾವು. ಇವರು ನಾವು ವಿಡಿಯೋದ ಪಕ್ಕದಲ್ಲಿ ನೋಡ್ಬೋದು, ಇವರು ನಮ್ಮ ಚಿದಾನಂದ್ ಅವರ ತಾಯಿ. ಇವರು ಕೂಡ ಈ ಕಲ್ಲಂಗಡಿ ಬೆಳೆ ಬೆಳೆಗೆ ಇವ್ರದ್ದು ಒಂದು ಶ್ರಮ ಭಾಳ ಇದೆ ಇಲ್ಲ ಅಂತ ನಾವು ಹೇಳ್ಬೋದು. ಒಟ್ಟು ಎಷ್ಟು ಕಳಿಸಿರಿ? ಎಷ್ಟು ಬೆಲೆದ ಕಲ್ಲಂಗಡಿಯನ್ನು ನೀವು ಮಾರಾಟ ಮಾಡಿದ್ದೀರಿ? 1,40,000 ರೂಪಾಯಿ ಕಳಿಸಿದೆ. ಸೊ 2 ಎಕರೆಗೆ ಈಗಾಗಲೇ ನೀವು 1,40,000 ರೂಪಾಯಿದ ಬೆಳೆನ ಈಗಾಗಲೇ ಮಾರಾಟ ಮಾಡಿದ್ದೀರಾ. ಅಂದರೆ ನಿಮಗೂ ಇಲ್ಲಿಯವರೆಗೆ ತಾಗಿದಂಥ ಖರ್ಚು 80,000. 1,40,000 ಅಂದರೆ ನಿಮಗೆ ಒಂದು 60 ರಿಂದ 65,000 ಈಗಾಗಲೇ ನಿಮ್ಗೆ ಆದಾಯ ಸಿಕ್ಕಿದೆ. ಇದರ ಜೊತೆಗೆ ಇನ್ನೂ ಕೂಡ ತಾವು ಕಾಣಬಹುದು ಸ್ನೇಹಿತರೆ. ಇಲ್ಲಿ ನಾವು ವಿಡಿಯೋದಲ್ಲಿ ಒಂದು ತೋರಿಸೋ ಪ್ರಯತ್ನ ಮಾಡ್ತೀನಿ. ಇನ್ನೂ ಒಂದು ಒಳ್ಳೆಯ ನೀವು ಕಲ್ಲಂಗಡಿ ಹಣ್ಣುಗಳನ್ನು ನಾವು ಇಲ್ಲಿ ಕಾಣ್ಬೋದು. ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೂ ಕೂಡ ಕಲ್ಲಂಗಡಿ ಹಣ್ಣಿನ ಇನ್ನೊಂದು ಅಂದಾಜು ಎಷ್ಟಿದೆ ಇದರಲ್ಲಿ? ಇನ್ನೊಂದು 15 ಟನ್ ರೀ. 15 ಟನ್ ಅಂದರೆ ನಿಮಗೆ ಇನ್ನೂ ಎಷ್ಟು ಇದಕ್ಕೆ ಬೆಲೆ ಬರ್ಬೋದು ಅಂದಾಜು? 1 ಟನ್ಗೆ 8,000, 8,500, 9,000. ಹಾಂ, 1 ಟನ್ಗೆ ನಾವು ಎವರೇಜ್ 8 ರಿಂದ 9,000 ಹಿಡ್ಕೊಂಡ್ರೆ ಒಂದು 10 ಟನ್ ಇದೆ. 15 ಟನ್ ಇದೆ ಅಂದರೆ 90,000 ಪ್ಲಸ್ 4,500 ಅಂದರೆ ಎಷ್ಟಾಗುತ್ತೆ? 1,45,000ವರೆಗೆ ನಿಮ್ಗೆ ಇನ್ನೂ ಕೂಡ ಇದರಿಂದ ಆದಾಯ ಬರ್ಬೋದು. ಸೊ ಅಂದರೆ ಈಗಾಗಲೇ ನೀವು 1,40,000 ಒಂದು ಆದಾಯನ ಪಡ್ಕೊಂಡಿದ್ದೀರಾ. ಇನ್ನೂ 1,45,000 ಆದಾಯನ ಬರುವ ಒಂದು ಸಾಧ್ಯತೆ ಇದೆ. ಒಟ್ಟು 2,90,000 ಅಂದರೆ ಹತ್ತತ್ರ 2.5 ರಿಂದ 3 ಲಕ್ಷದವರೆಗೆ ನಾವು 2 ಎಕರೆಯಲ್ಲಿ ಆದಾಯನ ಗಳಿಸ್ಬೋದು. ಅಂದರೆ 1 ಎಕರೆಗೆ 1.5 ಲಕ್ಷ ಕನಿಷ್ಠ. ರೈತ ಬಾಂಧವರೇ, ರೈತ ಮಿತ್ರರೇ, ನಮ್ಮ ಚಿದಾನಂದವ್ರು ಏನು ಹೇಳ್ತಾರೆ ಅಂದರೆ, ಈ ವರ್ಷ ಮಾರ್ಕೆಟ್ ಕಡಿಮೆ ಆಗಿದೆ. ಮಾರ್ಕೆಟ್ ಕಡಿಮೆ ಆಗಿದ್ದರಿಂದ 1 ಎಕರೆಗೆ 1 ರಿಂದ 1.5 ಲಕ್ಷ ಕನಿಷ್ಠ ಆದಾಯವನ್ನು ಅವರು ಗಳಿಸ್ಬೋದಂತೆ. ಅಂದರೆ ನಿಮ್ಗೆ ಅದರಲ್ಲಿ ಖರ್ಚು ಬಂದುಬಿಟ್ಟು 80,000 2 ಎಕರೆಗೆ. ಅಂದರೆ 1 ಎಕರೆಗೆ 40 ರಿಂದ 45,000 ಖರ್ಚು ತೆಗೆದ್ರೆ ಒಟ್ಟು ಆದಾಯ ಬರೋದು 1,50,000. ಅದರಲ್ಲಿ ಮೇಲಿನ ಒಂದು 50,000 ನಿಮಗೆ ಖರ್ಚು ಅಂತ ಹೋದರೂ ಕೂಡ 1 ಎಕರೆಗೆ ಈ ಒಂದು 60 ರಿಂದ 65 ದಿನಗಳಲ್ಲಿ ಅವರು 1 ಲಕ್ಷದ ಆದಾಯವನ್ನು ಗಳಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಬೇರೆ ಯಾವುದಾದ್ರೂ ಅಂದರೆ ಈ ಕಲ್ಲಂಗಡಿಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ಬೆಳೆನ ನೀವು ಬೆಳೆದಿದ್ರೆ ನಿಮ್ಗೆ ಅಷ್ಟು ಆದಾಯ ಬರ್ತಿತ್ತ? ಉದಾಹರಣೆ ಟೊಮೆಟೊ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಅಥವಾ ಇನ್ನೂ ಯಾವುದು ಹೀರೆಕಾಯಿ ಬಳ್ಳಿ ಇರ್ಬೋದು, ಈ ಥರ ಹಾಕಿದರೆ? ಹಾಗಾಗಿ ನೀವು ಈ ಒಂದು ಕಲ್ಲಂಗಡಿ ಬೇಸಾಯಕ್ಕೆ ಮೊರೆ ಹೋಗಿದ್ದೀರಿ. ಓಕೆ. ಮತ್ತೀಗ ನಾವು ಈ ಕಲ್ಲಂಗಡಿ ತಕೊಂಡ್ರೆ ಈ ಬೆಡ್ ನಮಗೆ ಹಾಗೆ ಉಳಿತೈತೆ.
ಈ ಬೆಡ್ ಓಕೆ. ಈ ಬೆಡ್ ಉಳಿತೈತಲ್ಲ, ಹಾಂ ಹಾಂ. ಮತ್ತೆ ಇದರಲ್ಲಿ ಬೇರೆ ಬೇಕಾದ್ ಮಾಡ್ಕೋಬಹುದು ನಾವು ಮತ್ತೆ. ಅಂದರೆ ಈಗ ನೀವು ಏನು ಬೆಡ್ ಅಂತ ಏನು ತೆಳಗಡೆ ಹಾಕೊಂಡಿದ್ರೆ ಡ್ರಿಫ್ಟ್ ಇರ್ಬೋದು ಅಥವಾ ಈ ಪೇಪರ್ ನೀವು ಮರುಬಳಕೆ ಮಾಡ್ಬೋದಾ ಅಥವಾ ಹೇಗೆ? ಮಾಡ್ಬೋದು. ಇದು ಹಾಳಾಗಲ್ಲ ಸರ್? ಇಲ್ಲ. ಓಕೆ. ನೀವು ಒಂದ್ಸಲ ಇದನ್ನ ಒಂದು ಬೆಳೆಗೆ ಯೂಸ್ ಮಾಡಿದ್ರೆ ಇದನ್ನ ಮತ್ತೊಂದು ಬೇರೆ ಬೆಳೆ ಕೂಡ ಯೂಸ್ ಮಾಡ್ಬೋದು. ಇದು ನಾವೆಲ್ಲ ಕಿತ್ತು ತೆಗೆದು ಒಗದ್ ಬಿಡ್ತೀವಿ ಈಗ. ಬಳ್ಳಿ ಎಲ್ಲ ತೆಗಿತೀರಾ? ಬಳಿ ಎಲ್ಲ ತೆಗೆದ ಹಾಂ. ಮತ್ತೆ ಅದರಲ್ಲಿ ಬೇಕಾದ ಹಾಕ್ಬೋದು ನಾವು ಬೆಳೆ. ಸೊ ಹಾಗಾಗಿ ಅದನ್ನು ಮರುಬಳಕೆ ಕೂಡ ಮಾಡ್ಬೋದು. ಒಂದ್ಸಲ ಇದಕ್ಕೇನು ಡ್ರಿಫ್ಟು ಮತ್ತು ಈ ಮೇಲ್ಗಡೆ ಒಂದು ಆರ್ಗ್ಯಾನಿಕ್ ಪೇಪರನ್ನು ಏನು ಯೂಸ್ ಮಾಡಿದ್ದಾರೆ ಇದನ್ನು ಅವರು ಮರುಬಳಕೆ ಮಾಡ್ಬೋದು. ಹಾಗಾಗಿ ಇವರಿಗೆ ಅದನ್ನು ಮುಂದಿನ ಬೆಳೆ ಕೂಡ ಯೂಸ್ ಮಾಡ್ಬೋದು. ಹಾಗಾಗಿ ಇವರಿಗೆ ಇದ್ರ ಖರ್ಚು ಕೂಡ ಉಳಿತು ಅಂತ ಹೇಳ್ತಾ ಇದ್ದಾರೆ. ತಗೋಬೋದಲ್ಲ ನಾವೀಗ. ಮತ್ತೊಂದು ಪೀಕನ್ನು ಮುಂದಿನ ದಿನಗಳಲ್ಲಿ ತೆಗಿಬೋದು. ಏನು ಖರ್ಚಿಲ್ಲ ಇನ್ನು. ಹ್ಞೂ. ಇನ್ನು ಬರೀ ಇದನ್ನು ತೆಗೆದು ಬೇರೆ ಬೀಜ ಹಾಕ್ಬಿಟ್ರೆ ಆಯ್ತು. ಓಕೆ. ಸೊ ಇದು ಇವತ್ತಿನವರೆಗೆ ಇಷ್ಟುವರೆಗೆ ನಾನು ನೋಡಿದ್ದು ನಮ್ಮ ಚುಂಚವಾಡ ಗ್ರಾಮದ ಉಪಗ್ರಾಮವಾದ ಸುಭಾಷ್ ನಗರ ಗ್ರಾಮದ ಅತಿ ಯುವ ಹಾಗೂ ಉತ್ಸಾಹಿ ರೈತರಾದಂತಹ ಶ್ರೀ ಚಿದಾನಂದ ಬೈಲೂರ್ಕರ್ ಅವರ ಒಂದು ತಮ್ಮ 2 ಎಕರೆ ಕಲ್ಲಂಗಡಿ ಬೇಸಾಯದಲ್ಲಿ ಒಟ್ಟು ಒಂದು 3 ಲಕ್ಷದವರೆಗೆ ಆದಾಯವನ್ನು ಗಳಿಸಿದ್ದಾರೆ. ಇದರಲ್ಲಿ ಅವರಿಗೆ ಒಂದು 45 ಅಂದರೆ 90,000 ಹತ್ತತ್ರ ಅವರಿಗೆ ಇದಕ್ಕೊಂದು ಖರ್ಚು ತಗಲಿದೆ. ಅವರು ಇದರಿಂದ 1 ಎಕರೆಗೆ 1 ಲಕ್ಷ ಆದಾಯವನ್ನು ಕಡಿಮೆ ಸಮಯ ಅಂದರೆ ಕೇವಲ 60 ರಿಂದ 65 ದಿನಗಳಲ್ಲಿ ಈ ಒಂದು 1 ಎಕರೆಗೆ 1 ಲಕ್ಷ ಆದಾಯನ ಗಳಿಸಿದಂಥ ಯಶಸ್ವಿಯ ನಮ್ಮ ರೈತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಬೆಳೆಗಳಿಗೆ ರೈತರು ಆ ದೇವರು ಹಾಗೂ ನಮ್ಮ ವರುಣರಾಯನು ಕೂಡ ಕೃಪೆಯನ್ನು ತೋರಿದರೆ ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ಪೂರಕವಾದ ವಾತಾವರಣ ಸೃಷ್ಟಿಯಾದಲ್ಲಿ ಈ ಕಲ್ಲಂಗಡಿ ಹಣ್ಣುಗಳಿಗೆ ಇನ್ನೂ ಹೆಚ್ಚಿನ ಬೇಸಿಗೆ ಇದ್ದಿದ್ದೇ ಆದರೆ ಅವರಿಗೆ ಬೇಡಿಕೆ ಹೆಚ್ಚಾಗಿ ಬರುತ್ತೆ ಮತ್ತು ನಮ್ಮ ರೈತರಿಗೆ ಒಂದು ಹೆಚ್ಚಿನ ಒಂದು ಆದಾಯ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ವರುಣರಾಯನು ಕೂಡ ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಸಹಾಯ ಮಾಡಲಿ, ಅವನ ಕೃಪೆಯನ್ನು ನಮ್ಮ ರೈತರ ಮೇಲೆ ಇರಲಿ ಅಂತ. ಚಿದಾನಂದ್ರೆ ಇಲ್ಲಿವರೆಗೆ ನಾವು ನೋಡಿದ್ವಿ ಹೇಗೆ ಒಂದು ಅಂದರೆ ಈ ಒಂದು ಹದ ಅಂದರೆ ಈ ಭೂಮಿ ಹದ ಮಾಡ್ಕೊಂಡು ಹಿಡ್ಕೊಂಡು ಡ್ರಿಫ್ಟ್ ನೀರಾವರಿ ಇರ್ಬೋದು, ಆಮೇಲೆ ಇದು ಮಲ್ಚಿಂಗ್ ಇಲ್ಲಿವರೆಗೆ ನೋಡಿದ್ವಿ. ಅಲ್ಲಿಂದ ಹಿಡ್ಕೊಂಡು ಇದನ್ನು ಕಟಾವು ಮಾಡಿ ಕಳಿಸುವವರೆಗೆ ನಿಮ್ಮ ಹೊಲದಿಂದ ಮಾರುಕಟ್ಟೆ ಹೋಗೋರಿಗೆ ಎಲ್ಲ ಒಂದು ವಿಧಾನವನ್ನು ನೋಡಿದ್ವಿ. ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದ್ರಿ. ಈಗ ಕೊನೆಯದಾಗಿ ಈ ವಿಡಿಯೋ ಮುಖಾಂತರ ನೀವು ನಮ್ಮ ರೈತ ಬಾಂಧವರಿಗೆ, ರೈತ ಮಿತ್ರರಿಗೆ ಹಾಗೂ ಈ ವಿಡಿಯೋ ನೋಡುತ್ತಿರುವ ಎಲ್ಲ ಜನರಿಗೆ ಏನೋ ಒಂದು ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಆದಷ್ಟು ಜಾಸ್ತಿ ಸಗಣಿ ಗೊಬ್ಬರ ಯೂಸ್ ಮಾಡಬೇಕು. ಸಗಣಿ ಗೊಬ್ಬರ ಯೂಸ್ ಮಾಡಿದರೆ ಕ್ರಿಮಿ ಕೀಟವು ರೋಗ ಬರೋಲ್ಲ. ಅದಕ್ಕೆ ಜಾಸ್ತಿ ರೋಗ ಬರೋಲ್ಲ ಮೊದಲೇ ಮಾತು. ಮತ್ತು ನೀರು ಕಡಿಮೆ ಆಗುತ್ತೆ. ಕರೆಕ್ಟ್. ಗೊಬ್ಬರ ಇದ್ರೆ ತೇವಾಂಶ ಜಾಸ್ತಿ ಆಗುತ್ತೆ. ಆ ಪ್ರಮಾಣವಾಗಿ ಜಾಸ್ತಿ ಸಗಣಿ ಗೊಬ್ಬರ ಯೂಸ್ ಮಾಡಬೇಕು. ಅದೇ ಮುಂದಿನ ವರ್ಷಗಳಲ್ಲಿ ಈ ವರ್ಷ ನಿಮ್ಗೆ ಇಳುವರಿ ಕಡಿಮೆ ಆದರೂ ಈ ವರ್ಷ ಸಗಣಿ ಗೊಬ್ಬರಕ್ಕೆ ಈ ವರ್ಷ ತಗೋದಿಲ್ಲ ಅದು. ಮುಂದಿನ ವರ್ಷ ಅಂತ ಫುಲ್ ಪಿಕಪ್ ತೊಗೊಂಡ್ಬಿಡುತ್ತೆ. ಸೊ ಅದರ ಜೊತೆಗೆ ಮತ್ತೆ ಅಂದರೆ ಏನು ಇನ್ನೊಂದು ಅಂದರೆ ಹೆಚ್ಚು ಆದಾಯ ಕುರಿತಂತ ಏನು ರೈತರಿಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಖರ್ಚು ಕಡಿಮೆ ಆಗ್ತದಲ್ಲ. ಸಗಣಿ ಗೊಬ್ಬರ ಜಾಸ್ತಿ ಹಾಕಿದ್ರೆ ರಾಸಾಯನಿಕ ಗೊಬ್ಬರ, ಕೀಟನಾಶಕ ಇವೆಲ್ಲ ಕಡಿಮೆ ಆಗುತ್ತೆ. ಅದರಿಂದ ಆ ಅಮೌಂಟ್ ನಮಗೆ ಉಳಿತೈತಲ್ಲ. ಕಬ್ಬು ಮತ್ತು ಭತ್ತದ ಬೆಳೆ ಕಂಪೇರ್ ಮಾಡಿದ್ರೆ ಇದು ಹೆಂಗೆ ಆದಾಯ ಹೆಂಗಂತೀರ, ಹೆಚ್ಚಂತೀರ ಹೇಗಂತೀರ? ಡಬಲ್ ಆಗುತ್ತೆ ಇದು. ಅದು ಸಮಯ ಹೆಚ್ಚಿಗೆ ತಗೊಳುತ್ತೆ. ಅದು ವರ್ಷಕ್ಕೆ 1 ಪೀಕ್. ಓಕೆ. ಇವು ವರ್ಷಕ್ಕೆ 3 ಪೀಕ್ ಮಾಡ್ಬೋದಲ್ಲ ನಾವು. ಹಾಗಾಗಿ ರೈತರಿಗೆ ನೀವು ಒಂದು ರೈತ ಬಾಂಧವರಿಗೆ ಏನು ಮಾಹಿತಿ ಕೊಡ್ಲಿಕ್ಕೆ ಹೋಗ್ತಾರಪ್ಪ, ಹೆಚ್ಚಾಗಿ ಈ ಒಂದು ಕಲ್ಲಂಗಡಿ ಬೇಸಾಯನ ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಆದಾಯವನ್ನು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಆದಾಯನ ಗಳಿಸ್ಬೋದು. ಓಕೆ. ಜೊತೆಗೆ ಸಾರ್ವಜನಿಕರಿಗೆ ಮತ್ತು ನಮ್ಮ ಈ ವಿಡಿಯೋ ನೋಡುತ್ತಿರೋ ವೀಕ್ಷಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ತಾವು? ಆದಷ್ಟು ಜಾಸ್ತಿ ಈ ಥರ ಬೆಳೆ ಮಾಡಿದರೆ ರಾಸಾಯನಿಕ ಯೂಸ್ ಮಾಡಬಾರ್ದು. ಜಾಸ್ತಿ ಸಗಣಿ ಗೊಬ್ಬರನ ಯೂಸ್ ಮಾಡಬೇಕು. ಅಂದರೆ ನಮಗೆ ತಗೊಂಡು ಜನಕ್ಕಿನ್ನೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು, ಭೂಮಿನೂ ಚಲೋ ಉಳಿತೈತಿ. ಆದಷ್ಟು ಜಾಸ್ತಿ ರೈತರ ಹತ್ರ ಪರ್ಚೇಸ್ ಮಾಡಿ ಮಾಲನ್ನು. ದಲಾಳಿ ಅವರು ಇವರು ಬೇಡ. ನೀವು ನಮಗೆ ಪ್ರೋತ್ಸಾಹ ಮಾಡಿದರೆ ನಾವು ಇನ್ನಷ್ಟು ಬೆಳೆಗಳನ್ನು ಬೆಳಿಬೋದು. ಖಂಡಿತ ನೀವು ಒಂದು ಸತ್ಯ ಮಾತನ್ನು ಹೇಳಿದರೆ. ನೇರವಾಗಿ ವೀಕ್ಷಕರೇ, ಈ ವಿಡಿಯೋ ಮುಖಾಂತರ ಚಿದಾನಂದರು ಏನಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ ಅವರು ಬೆಳೆದಂಥ ಬೆಳೆಗಳ ಕಲ್ಲಂಗಡಿ ಇರ್ಬೋದು, ನೀವು ಯಾವುದೇ ಒಂದು ಹಣ್ಣುಗಳಿರ್ಬೋದು, ನೇರವಾಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ದಾರೆ, ನಿಮಗೂ ಕೂಡ ಫ್ರೆಶ್ ನಿಮಗೆ ಹಣ್ಣುಗಳು ಸಿಗುತ್ತೆ, ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಜೊತೆಗೆ ಇವ್ರಿಗೂ ಕೂಡ ಒಂದು ಪ್ರೋತ್ಸಾಹ ಮಾಡಿದಂಗೆ ಆಗುತ್ತೆ ಇನ್ನೂ ಹೆಚ್ಚಿನ ಒಂದು ಬೆಳೆಗಳನ್ನ ಬೆಳಲಿಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿವರೆಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡಿದಂಥ ನಮ್ಮ ಚಿದಾನಂದರು ಅವರು ಬೆಳಗಿನ ಕೆಲಸ ಬ್ಯುಸಿ ಇರ್ತಾರೆ, ಆದರೂ ಕೂಡ ಒಂದು ಬಿಡುವು ಮಾಡಿಕೊಂಡು ನಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿ ವಿಡಿಯೋ ಮಾಡಿದ್ದಾಯ್ತು ವೀಕ್ಷಕರೇ. ಇನ್ನು ಈಗ ನಾವು ಬಂದಿರೋ ಮುಖ್ಯ ವಿಷಯ ಅಂದರೆ ಈ ಬೆಳೆದಂಥ ಹಣ್ಣುಗಳನ್ನು ಅಂದರೆ ನಮ್ಮ ಏನು ಚಿದಾನಂದರು ಬೆಳೆದಿದ್ದಾರೆ ಈ ಕಗ್ಗ ಹಸಿರು ಅಥವಾ ಡೀಪ್ ಗ್ರೀನ್ ಕಲ್ಲಂಗಡಿ ಅಂತ ಏನಂತ ಕರಿತೀವಿ, ಇದನ್ನು ಒಂದು ಸವಿಯುವಂಥ ಸಮಯ. ಬನ್ನಿ ಚಿದಾನಂದರೆ, ನೀವು ಒಂದು ಬೆಳೆದಂಥ ಕಲ್ಲಂಗಡಿನ ರುಚಿಯನ್ನು ತೋರಿಸ್ಬನ್ನಿ ನಮಗೆ. ಬನ್ನಿ ವೀಕ್ಷಕರೇ, ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ಬೋದು. ನಾವು ಈಗಾಗಲೇ ಅಂದರೆ ಇದನ್ನೇನು ಚಾಕುಲೆ ಕಟ್ ಮಾಡಿಲ್ಲ, ಕೈಲೇ ಹೊಡೆದು ಕೆಲಸ ಈ ಒಂದು ರುಚಿಯನ್ನು ಸವಿತಾ ಇದ್ದಾರೆ ನಮ್ಮ ಸ್ನೇಹಿತರು. ಹೇಗಿದ್ದಾರೆ ಹನುಮಂತವರು? ಇದರ ಒಂದು ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಹೌದಾ? ಫುಲ್ ಸೆಂಟ್ರ್ ಭಾಗದಲ್ಲಿ ಫುಲ್ ಕೆಂಪಾಗಿದೆ. ರುಚಿ ಹೆಂಗಿದೆ?
ಸ್ವೀಟ್ ಆಗಿದೆ. ನಮ್ಮ ವಿಶಾಲ್, ನಮ್ಮ ಚಿದಾನಂದ ಅವರ ಸ್ನೇಹಿತರು ವಿಶಾಲ್ ಮಾಡ್ವಿ ಅಂತೆ, ಇವರು ಎಡಗೈದಲ್ಲಿ ನೋಡ್ಬೋದು. ಏನಂತೀರಾ ವಿಶಾಲ್ ಅವರು, ಹೇಗಿದೆ ಹಣ್ಣಿನ ಒಂದು ರುಚಿ ಹೇಗಿದೆ? ರುಚಿ ಚೆನ್ನಾಗಿದೆ. ಹೌದು, ಬೇಸಿಗೆಯಲ್ಲಿ ಬಹು ಬೇಡಿಕೆ ಹಣ್ಣಿದು. ಹೌದು. ಖುಷಿ ಆಗತ್ತಲ್ಲ ಕಲ್ಲಂಗಡಿ ಹಣ್ಣು ತಿಂತಾಕತ್ರೆ? ಹೇಗಿದೆ ರುಚಿ, ಹೆಂಗಿದೆ? ರುಚಿ ಚೆನ್ನಾಗಿದೆ. ರಾಸಾಯನಿಕಲ್ಲಿ ಏನು ಹ್ಞೂ ಔಷಧನ ಏನು ಯೂಸ್ ಮಾಡಿಲ್ಲ ಒಂದು ಜಾಸ್ತಿ ಇದರಲ್ಲಿ. ಹೌದು ಹೌದು ಹೌದು, ನ್ಯಾಚುರಲ್ ಆಗಿ ಬೆಳೆದಿದ್ದರಿಂದ ಕರೆಕ್ಟ್. ರುಚಿ ಹೆಚ್ಚಿದೆ. ಅಂದರೆ ಮಾರುಕಟ್ಟೆಯಲ್ಲಿ ನಾವೀಗ ಏನಂದರೆ ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡಿ ಏನು ಹಣ್ಣುಗಳನ್ನು ತಿಂತೀವಿ ಅದಕ್ಕಿಂತ ರುಚಿ ಹೆಚ್ಚಿದೆ. ಸೊ ಈಗ ಆಯಿತು, ಎಂಜಾಯ್ ಮಾಡಿ ನಮಗೂ ಒಂದು ಸ್ವಲ್ಪ ಕೊಟ್ಟು ನಾವು ಕೂಡ ಎಂಜಾಯ್ ಮಾಡ್ಬೋದು ಈ ಒಂದು ಹಣ್ಣನ್ನು. ಬನ್ನಿ ಸ್ನೇಹಿತರನ್ನು, ಶುದ್ಧವಾದ ನಾವು ಹೊಲದಲ್ಲಿನೇ, ಅಂದರೆ ನಮ್ಮ ಚಿದಾನಂದವರ ಹೊಲದಲ್ಲಿನ ಒಂದು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಎಂಬ ಮಾತಿಗೆ ತಕ್ಕಂತೆ ಈ ಒಂದು ಕಲ್ಲಂಗಡಿನ ನೇರವಾಗಿ ನಮ್ಮ ಈ ಒಂದು ಬಾಯಿಗೆ ಇಳಿಸ್ತಾ ಇದ್ದೀವಿ. ನಿಮಗೂ ಕೂಡ ಇದರ ಮುಖಾಂತರ ಒಂದು ಪ್ರಸಾದ ನೈವೇದ್ಯನ ಹೇಳ್ತಾ ಈ ಕಲ್ಲಂಗಡಿಯನ್ನು ತಿಂತಾ ಇದ್ದೀವಿ. ವಾ ತುಂಬ ಚೆನ್ನಾಗಿದೆ. ಏನು ಟೇಸ್ಟ್ ಇದೆ ಅಂತಂತಂದರೆ ಹೇಳೋದಲ್ಲ, ಇದನ್ನು ನೀವು ಬಂದು ತಿಂದು ಅನುಭವಿಸ್ಬೇಕು. ಇಲ್ಲಷ್ಟೇ ಬರೋದಂತಲ್ಲ, ಸುತ್ತಮುತ್ತಲೇ ಯಾರೇ ಒಂದು ಬೇಸಿಗೆಯಲ್ಲಿ ಕಲ್ಲಂಗಡಿ ಬೆಳೆದ ಅವ್ರ ಹೊಲಕ್ಕೆ ಹೋಗಿ ನೇರವಾಗಿ ತಿನ್ನಿ ಒಂದು ರುಚಿಯನ್ನು ಸೌದ್ರೆ ಅವಾಗ ಮಾತ್ರ ಅನುಭವಿಸ್ಬೋದು, ಹೇಳಲಿಕ್ಕಾಗಲ್ಲ ವಿಡಿಯೋದಲ್ಲಿ. ವಾವ್, ಅದ್ಭುತ. ಇಲ್ಲಿಗೆ ಸ್ನೇಹಿತರೆ ನಮ್ಮ ಒಂದು ಈ ಕಲ್ಲಂಗಡಿ ಬೇಸಾಯಕ್ಕೆ ಪೂರ್ಣ ವಿರಾಮ ಇರುತ್ತೆ. ಮತ್ತೊಮ್ಮೆ ನಮ್ಮ ಚಿದಾನಂದ ಅವರಿಗೆ ಈ ಥರ ಅವರ ಬೆಳೆ ಮತ್ತೆ ಇನ್ನೂ ಯಶಸ್ವಿ ಕಾಣಲಿ, ಅವರ ಈ ಯಶಸ್ಸಿನ ನಾಗಾಲೋಟ ಮುಂದುವರಿಲಿ ಅಂತ ಶುಭ ಹಾರೈಸ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಚಿದಾನಂದ ಅವರೇ, ಇಷ್ಟೆಲ್ಲ ಮಾಹಿತಿ ನೀಡೋದಕ್ಕೆ ನಿಮಗೆ ಧನ್ಯವಾದಗಳು. ಇದು ಸ್ನೇಹಿತರೆ, ಇಲ್ಲಿವರೆಗೆ ನಾವೇನು ಈ ವಿಡಿಯೋದಲ್ಲಿ ಹೇಗೆ ನಮ್ಮ ಯಶಸ್ವಿ ರೈತರಾದ ಶ್ರೀ ಚಿದಾನಂದ ಬೈಲೂರ್ಕರ್ ಅವರು ಅತಿ ಕಡಿಮೆ ಸಮಯದಲ್ಲಿ ಈ ತಮ್ಮ ಸಾಂಪ್ರದಾಯಿಕ ಬೆಳೆಗಳಾದಂಥ ಭತ್ತ ಹಾಗೂ ಕಬ್ಬುಗಳ ಜೊತೆಗೆ ಆದಾಯಭರಿತವಾದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ಕೊಡುವಂತಹ ಈ ಕಲ್ಲಂಗಡಿ ಬೇಸಾಯಕ್ಕೆ ಮೊರೆ ಹೋಗಿ ಹೇಗೆ ತಮ್ಮ ಒಂದು ಕೃಷಿ ಪದ್ಧತಿಯಲ್ಲಿ ವ್ಯವಸಾಯದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಹೇಗೆ ಬದಲಾವಣೆ ಜಗದ ನಿಯಮ ಎಂಬ ಗಾದೆ ಇದೆ, ಅದಕ್ಕೆ ತಕ್ಕಂತೆ ತಾವು ಕೂಡ ಬೇಸಾಯ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಕಲ್ಲಂಗಡಿ ಬೆಳೆಯನ್ನು ಬೆಳೆದು 1 ಎಕರೆಗೆ ಕನಿಷ್ಠ ಅಂತಂದರೆ 1 ಲಕ್ಷ ಆದಾಯವನ್ನು ಗಳಿಸಿದಂಥ ಯಶಸ್ವಿಯ ಕಥೆ ಇದು. ಮುಂದಿನ ದಿನಗಳಲ್ಲಿ ಅವರ ಈ ಒಂದು ಯಶಸ್ಸು ಹೀಗೆ ಒಂದು ನಾಗಾಲೋಟವನ್ನು ಮುಂದುವರಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ವಿ. ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ದಿನಗಳಲ್ಲಿ ಬರ್ತೇವೆ. ಬಾಯ್, ಟಾಟಾ, ಟೇಕ್ ಕೇರ್, ಸಿ ಯು ಸೂನ್.